ನಮಸ್ಕಾರ ಸ್ನೇಹಿತರೆ ವೀಕ್ಲಿ ಕರೆಂಟ್ ಅಫೇರ್ಸ್ ಏನ್ ಮಾಡ್ತಾ ಇದೀವಿ. ಸೊ ಜುಲೈ ತಿಂಗಳ 1st ಇಂದ 11th ತನಕ ಇಂಪಾರ್ಟೆಂಟ್ ವೀಕ್ಲಿ ಕರೆಂಟ್ ಅಫೇರ್ಸ್ ಡಿಸ್ಕಸ್ ಮಾಡೋಣ. ಮೋಸ್ಟ್ ಆಫ್ ದಿಸ್ ಕರೆಂಟ್ ಅಫೇರ್ಸ್ ಆರ್ ವೆರಿ ನೀಡೆಡ್ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಡೀಟೇಲ್ ಡಿಸ್ಕಸ್ ಮಾಡೋಣ. ನಾವು ಪ್ರೀವಿಯಸ್ ಮಾಡಿರ್ತಕ್ಕಂಥ ಎಲ್ಲ ವೀಕ್ಲಿ ಕರೆಂಟ್ ಅಫೇರ್ಸ್ ಮಂತ್ಲಿಗೆ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ವಾರದ ಪ್ರಚಲಿತ ವಿದ್ಯಮಾನಗಳ ಸಪರೇಟ್ ಪ್ಲೇ ಲಿಸ್ಟ್ ಇದೆ. ಲಿಂಕ್ಗಳನ್ನ ಕೊಡ್ತೀನಿ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ಲೇ ಲಿಸ್ಟ್ ಚೆಕ್ಔಟ್ ಮಾಡಿ. ಓಕೆ, ಹಾಗೆ ನಮ್ಮ ಟೆಲಿಗ್ರಾಮ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿಲ್ಲ ಮಾಡ್ಕೊಳ್ಳಿ, ಅದ್ರ ಲಿಂಕ್ ಕೂಡ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದೆ ಸ್ನೇಹಿತರೆ. ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ಈ ರೀತಿ ಸಿಂಬಲ್ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಫೈನ್, ಇಲ್ಲಿ ನಾನು ಪ್ರಶ್ನೋತ್ತರಗಳ ಮುಖಾಂತರ ತಗೊಂಡು ಹೋಗ್ತೀನಿ. ಮೊದಲನೇದು ಬ್ರಿಕ್ಸ್ ಸಮ್ಮಿಟ್, ವೆರಿ ಇಂಪಾರ್ಟೆಂಟ್. ಬ್ರಿಕ್ಸ್ ಸಮ್ಮಿಟ್ ಶೃಂಗಸಭೆ ಏನು ಅಂತ ಸಿಂಪಲ್ ಕ್ವಶನ್ ಇಂಪಾರ್ಟೆಂಟ್ ಅಲ್ಲ, ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ. ಸಿಂಪಲ್ ಆಗಿ ಒಂದು ಕ್ವಶನ್ ಡಿಫ್ರೆಂಟ್ ಆಗಿ ತಗೊಂಡಿನಿ. ಬ್ರಿಕ್ಸ್ ಪ್ಲಸ್ ಗುಂಪಿನ ಬಗ್ಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಬ್ರಿಕ್ಸ್ ಪ್ಲಸ್ ಅಂತಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ, ಬ್ರಿಕ್ಸ್ ನ ಒಂದು ಫುಲ್ ಫಾರ್ಮ್ ನಿಮ್ಗೆ ಗೊತ್ತಿದೆ ಏನು, ಬ್ರೆಜಿಲ್ ಅಲ್ವಾ, ಇದೇನು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ. ಇದು ಬಿಟ್ಟು ಮಿಕ್ಕದ್ದು ರಾಷ್ಟ್ರಗಳೇನು ಸೇರ್ಪಡೆಗೊಂಡಿವೆ. ಒಟ್ಟಿವಾಗ 10 ಮೆಂಬರ್ಸ್ ಅಂತ ಹೇಳ್ಬೋದಲ್ವಾ. 10 ಮೆಂಬರ್ಸ್ ಇದ್ರಲ್ವ, ಇನ್ನೊಂದು 11 ಆಗ್ಬೇಕಾಗಿತ್ತು, ಬಟ್ ಅಫಿಷಿಯಲಿ ಜಾಯ್ನ್ ಆಗಿಲ್ಲ. ಓಕೆ, ಸೊ ಹಾಗಾಗಿ ಇದ್ರ ಬಗ್ಗೆ ಎಕ್ಸಾಮ್ಸ್ ಅಲ್ಲಿ ಕೇಳಬಹುದು. ಹಾಗಾಗಿ ಸುಮ್ಮನೆ ಇಲ್ಲಿ ಬ್ರಿಕ್ ಪ್ಲಸ್ ಅಂತ ತಗೊಂಡಿದ್ದೀನಿ. ಎಕ್ಸಾಮ್ ಅಲ್ಲಿ ನಿಮಗೆ ಬ್ರಿಕ್ಸ್ ಅಂತಾನೆ ಕೇಳಬಹುದು. ಓಕೆ, ಇಲ್ಲಿ ನೋಡಿ, ಮೊದಲ ಶೃಂಗಸಭೆ 2009ರಲ್ಲಿ ಭಾರತದಲ್ಲಿ ನಡೆಯಿತು. ಇಂಡೋನೇಷ್ಯಾ ಈ ಗುಂಪಿಗೆ ಸೇರಿದ ಮೊದಲ ಆಗ್ನೇಯ ಏಷ್ಯಾ ದೇಶವಾಗಿದೆ. ಯಾವ ಹೇಳಿಕೆ ಸರಿ? ನೋಡಿ, ಈಗ 2025 ಬ್ರಿಕ್ಸ್ ಸಮಿಟ್ ನಡೀತಾ ಇದೆ. 17ನೇ ಶೃಂಗಸಭೆ ಇದು, 17ನೇ ಶೃಂಗಸಭೆ ಎಲ್ಲಿ ನಡೀತಾ ಇದೆ? ಬ್ರೆಜಿಲಾ 2025 ರಿಯೋ ಡಿ ಜೆನೆರೋ ಬ್ರೆಜಿಲ್ ಅಲ್ಲಿ ನಡೀತಾ ಇದೆ. ಓಕೆ, ಅಂಡ್ ಭಾರತದಲ್ಲಿ 18ನೇ ಬ್ರಿಕ್ಸ್ ಶೃಂಗಸಭೆ ನಡೀತೆ, ಅದು ಕೂಡ ಕೇಳಬಹುದು ಎಕ್ಸಾಮ್ ಅಲ್ಲಿ. ಹಾಗೆ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇಲ್ಲಿ ಯಾವ ಹೇಳಿಕೆ ಸರಿ? ಆಪ್ಷನ್ 2 ಮಾತ್ರ ಸರಿ. ಓಕೆ, ಆಪ್ಷನ್ 1 ಇಸ್ ರಾಂಗ್. ಓಕೆ, ಸೊ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಇಲ್ಲಿ ಬ್ರಿಕ್ಸ್ ಅಂತ ತಕ್ಷಣ ಈಗ ಏನಕ್ಕೆ ಸುದ್ದಿಲಿದೆ? 17ನೇ ಶೃಂಗಸಭೆ ರಿಯೋ ಡಿ ಜೆನೆರೋ ಬ್ರೆಜಿಲ್ ಅಲ್ಲಿ ನಡೀತಿದೆ. ಫೈನ್, ಇದರ ಥೀಮ್ ಏನು ಅಂತ ಕೇಳ್ತಾನೆ. ಥೀಮ್ ಏನು ಸರ್? ಇಲ್ಲಿ ಕೊಟ್ಟಿದ್ದೀನಿ ನೋಡಿ ಥೀಮ್: ಸ್ಟ್ರೆಂಥನಿಂಗ್ ಗ್ಲೋಬಲ್ ಸೌತ್ ಕೋಪರೇಷನ್ ಫಾರ್ ಮೋರ್ ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಗವರ್ನೆನ್ಸ್. ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ, ಥೀಮ್ ಬಗ್ಗೆ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ 2025 17ನೇ ಶೃಂಗಸಭೆ ಬ್ರೆಜಿಲ್ ಅಲ್ಲಿ ರಿಯೋ ಡಿ ಜೆನೆರೋ ನಡೀತಾ ಇದೆ. ಅದರ ಥೀಮು ಸ್ಟ್ರೆಂಥನಿಂಗ್ ಗ್ಲೋಬಲ್ ಸೌತ್ ಕೋಪರೇಷನ್ ಫಾರ್ ಮೋರ್ ಇನ್ಕ್ಲೂಸಿವ್ ಅಂಡ್ ಸಸ್ಟೈನಬಲ್ ಗವರ್ನೆನ್ಸ್ ಅಂತ. ಓಕೆ, ಫೈನ್. ಇನ್ನು ದ ಫಸ್ಟ್ ಇನಾಗ್ರಲ್ ಬ್ರಿಕ್ಸ್ ಸಮಿಟ್ ನಡೆದಿದ್ದು ರಷ್ಯಾದಲ್ಲಿ 2009. ಇಲ್ಲಿನ ಏನಂತ ಇದೆ? ಇಲ್ಲಿ ಮೊದಲ ಶೃಂಗಸಭೆ ಭಾರತದಲ್ಲಿ ನಡೆಯಿತು ಅಂತಿದೆ, ಹಾಗಾಗಿ ತಪ್ಪು. 1 ಸೆಕೆಂಡ್. ಓಕೆ, ಸೊ ಫೈನ್. ಸೊ ನೆಕ್ಸ್ಟ್ ನಾವು ನೋಡೋದಾದ್ರೆ ಇನ್ನ ಬ್ರಿಕ್ಸ್ ಬಗ್ಗೆ, ಬ್ರಿಕ್ಸ್ ನೇಷನ್ಸ್ ಅಂತ ನೋಡಿದ್ರೆ ನಾನು ಎಷ್ಟು ಜನ ಇದಾವೆ ಈಗ ತುಂಬಾ ಜನ ಕನ್ಫ್ಯೂಸ್ ಆಗ್ತೀರಾ. ಆಕ್ಚುಲಿ ಲಾಸ್ಟ್ ಇಯರ್ ಅಲ್ಲಿ ಏನೋ ಸೇರ್ಪಡೆಗೊಳ್ಳಕ್ಕೆ ಆಹ್ವಾನ ಮಾಡಿದ್ರು, ಅದರಲ್ಲಿ ತುಂಬಾ ಜನ ಬರ್ತೀನಿ ಅಂದ್ರು. ಅದು ಸೌದಿ ಅರೇಬಿಯಾನು ಬರ್ತೀನಿ ಅಂತು, ಬಟ್ ಸೌದಿ ಅರೇಬಿಯಾ ಇನ್ನೂ ಅಫಿಷಿಯಲಿ ಜಾಯ್ನ್ ಆಗಿಲ್ಲ. ಸೊ ಈಗ ನೋಡೋದಾದ್ರೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ, ಸೌತ್ ಆಫ್ರಿಕಾ, ಮತ್ತೆ ಈಜಿಪ್ಟ್, ಯುನೈಟೆಡ್ UAE, ಇಥಿಯೋಪಿಯಾ, ಇಂಡೋನೇಷ್ಯಾ, ಇರಾನ್ ಜಾಯ್ನ್ ಆಗಿದೆ. ಅಂದ್ರೆ 10 ಕಂಟ್ರೀಸ್ ಅಂತ ಇದೆ. ಅಂದ್ರೆ ಎಷ್ಟಿದೆ? 1 2 3 4 5 6 7 8 9 10 ಇದೆ. ಸೌದಿ ಅರೇಬಿಯಾ ಜಾಯ್ನ್ ಆಗ್ತೀನಿ ಅಂತ ಹೇಳಿದೆ, ಬಟ್ ಅಫಿಷಿಯಲಿ ಸೈನ್ ಹಾಕಿಲ್ಲ ಅಷ್ಟೇ. ಈಗ ವೆರಿ ಇಂಪಾರ್ಟೆಂಟ್ ಏನು ಅಂದ್ರೆ, ಇಂಡೋನೇಷ್ಯಾ 2024ರಲ್ಲಿ ಜಾಯ್ನ್ ಆಯ್ತು. ಓಕೆ, ಈ ಒಂದು ಇದರಲ್ಲೂ ಕೂಡ ಅಫಿಷಿಯಲಿ ಅದು ಫಸ್ಟ್ ಸಮ್ಮಿಟ್ ನ ಒಂದು ಭಾಗವಹಿಸಿತ್ತು. ಹಾಗಾಗಿ ದಿಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇನ್ನು ಬ್ರಿಕ್ಸ್ ಬಗ್ಗೆ ನೋಡೋದಾದ್ರೆ, ಮೊದಲು ಯಾವಾಗ ನಿಮಗೆ ಹೋಮ್ ವರ್ಕ್ ಅನ್ಕೊಳ್ಳಿ, ಕಮೆಂಟ್ ಮಾಡಿ ಯಾವ ಇಸ್ವಿಯಲ್ಲಿ ಬ್ರಿಕ್ಸ್ ಸ್ಥಾಪನೆ ಆಯ್ತು. ಫಸ್ಟ್ ಇದ್ದಿದ್ದು ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೈನಾ ಬ್ರಿಕ್ ಅಂತಿತ್ತು. 2011ರಲ್ಲಿ ಎಕ್ಸ್ಪಾನ್ಷನ್ ಆಗುತ್ತೆ ಫಸ್ಟ್ ಟೈಮು, ದಟ್ ಇಸ್ ಸೌತ್ ಆಫ್ರಿಕಾ ಬರುತ್ತೆ, ಆಗ ಬ್ರಿಕ್ಸ್ ಆಗುತ್ತೆ. ಓಕೆ, ಇದ್ರ ಬಗ್ಗೆ ಗೊತ್ತಿರಲಿ. ಇನ್ನು ಕನ್ನಡದಲ್ಲಿ ಕೂಡ ತಗೊಂಡಿದ್ದೀನಿ, ಇಲ್ಲಿ ಕನ್ನಡನೂ ಇದೆ, ಇಂಗ್ಲಿಷಲ್ಲೂ ಇದೆ. ಇಂಗ್ಲಿಷ್ ಅವ್ರಿಗೆ ಫಸ್ಟ್ ಕನ್ನಡದಲ್ಲಿ ಹೇಳ್ಬಿಡ್ತೀನಿ. ಈ ಒಂದು ಬ್ರಿಕ್ಸ್ ಅಂತಕ್ಕಂಥದ್ದು ಏನಿದೆ, ಓಕೆ, 2001ರಲ್ಲಿ ಬ್ರಿಟಿಷ್ನ ಅರ್ಥಶಾಸ್ತ್ರ ಜಿಮ್ ಓ ನೀಲ್ ಅವರು ಒಂದು ಏನೋ ರಚನೆ ಇದು ಕೊಟ್ಟಿದ್ರು. ಆ ಒಂದು ಬೇಸಿಸ್ ಅಲ್ಲಿ ಇದನ್ನ ಸ್ಥಾಪನೆ ಮಾಡಿದ್ರು. 2006ರಲ್ಲಿ G8 ಔಟ್ರೀಚ್ ಶೃಂಗಸಭೆಯ ಸಮಯದಲ್ಲಿ ಬ್ರಿಕ್ಸ್ ಔಪಚಾರಿಕ ಗುಂಪಾಗಿ ಕಾರ್ಯನಿರ್ವಹಿಸಲು ಪ್ರಾರಂಭಿಸಿತು. 2009ರಲ್ಲಿ ತನ್ನ ಮೊದಲ ಶೃಂಗಸಭೆ ಆಯಿತು. ಈಗ ಫೈನಲಿ ಇಲ್ಲಿ ಪ್ರಮುಖವಾಗಿ ಏನಾಗಿದೆ, ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ ಎಷ್ಟು ಜನ ಇದ್ದಾರೆ ಅಂತ. ಸೌತ್ ಆಫ್ರಿಕಾ ಅಧಿಕೃತವಾಗಿ ಸೈನ್ ಹಾಕಿಲ್ಲ. ಅರ್ಜೆಂಟೈನಾ ಕೂಡ ಹಾಕ್ತೀನಿ ಅಂತ ಹೇಳ್ತು, ಬಟ್ ಅದು ಹೊರಗೊಳ್ತಿದೆ, ಇಲ್ಲ ನಾನು ಸೇರಲ್ಲ ಅಂತ ಹೇಳ್ತಾ ಇದೆ. ಈಗ ಫೈನ್, ನೋ ಪ್ರಾಬ್ಲಮ್. ಸೊ ಅವ್ರು ಏನಾರು ಹೇಳ್ಕೊಳ್ಳಿ. ಇನ್ನು ಬ್ರಿಕ್ಸ್ ಬಗ್ಗೆ ಮಾತಾಡೋಣ.
ಈ ಒಂದು ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಯಾಕಾಗುತ್ತೆ ಅಂತಂದ್ರೆ ಬ್ರಿಕ್ಸ್ ವಿಶ್ವದ ಜನಸಂಖ್ಯೆಯಲ್ಲಿ 45% ಮತ್ತು ಜಾಗತಿಕ GDPಯಲ್ಲಿ 37.3% ಈ ಕಂಟ್ರಿಗಳದ್ದು ಸೇರಿದ್ರೆ ಇಷ್ಟು GDP ನಮ್ಮ ಈ ಬ್ರಿಕ್ಸ್ ಅಲ್ಲೇ ಸಿಗ್ತದೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ. ನಾವು ಬೇರೆ ನೋಡಬಹುದು, G7 ನೋಡಿ, ಅದು 29.3% ಇದೆ GDP. ಬಟ್ ನಮ್ದು ಬ್ರಿಕ್ಸ್ ತಗೊಂಡು 37.3% GDP ಇದೆ. ಓಕೆ, ಹಾಗಾಗಿ ಬ್ರಿಕ್ಸ್ ನ ಉಪಕ್ರಮ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ಏನ್ ಕರಿತೀವಿ, ಅದ್ರ ಬಗ್ಗೆ ಗೊತ್ತಿರಬೇಕು. ಮತ್ತೆ CRA ಅನಿಶ್ಚಿತ ಮೀಸಲು ವ್ಯವಸ್ಥೆ ಅಂತ, ಕಾಂಟಿಜೆಂಟ್ ರಿಸರ್ವ್ ಅಗ್ರಿಮೆಂಟ್ ಅಂತ ನಡೆಯುತ್ತೆ. ಅಂತಂದ್ರೆ ಏನಾದ್ರು ಈ ಬ್ರಿಕ್ಸ್ ದೇಶದಲ್ಲಿ ಏನಾದ್ರು ದುಡ್ಡಿಗೆ ಏನಾದ್ರು ಪ್ರಾಬ್ಲಮ್ಸ್ ಆದಾಗ ಒಬ್ರಿಗೊಬ್ರು ಸಹಾಯ ಮಾಡಬೇಕು ಅನ್ನೋದು ಒಂದು ಇದು. ಅದು ಬಿಟ್ಟರೆ SIT ಚೌಕಟ್ಟು ಅಂತಕ್ಕಂಥದ್ದು ಫ್ರೇಮ್ ವರ್ಕ್ ಅಂತ ಕೂಡ ಇದರ ಅಡಿಯಲ್ಲೂ ಬರುತ್ತೆ. ಅಂದ್ರೆ ಇದು ಸೈನ್ಸ್, ಟೆಕ್ನಾಲಜಿ ಅಂಡ್ ಇನ್ನೋವೇಷನ್ ಸಂಬಂಧಪಟ್ಟಂತೆ ಒಬ್ರಿಗೊಬ್ರು ಹೆಲ್ಪ್ ಮಾಡಬೇಕು ಅಂತ ಹೇಳಿ, ಇದೆಲ್ಲ ಬ್ರಿಕ್ಸ್ ನ ಅಡಿಯಲ್ಲಿ ಬರ್ತಕ್ಕಂಥದ್ದು. ಈಗ 17ನೇ ಬ್ರಿಕ್ಸ್ ಶೃಂಗಸಭೆಯಲ್ಲಿ ಏನಾಯ್ತು, ಇದರಲ್ಲಿ ಪ್ರಮುಖವಾಗಿ ನಾನು ಇಲ್ಲಿ ಇಂಗ್ಲಿಷಲ್ಲಿ ತೋರಿಸ್ತೇನೆ, ವೆರಿ ಇಂಪಾರ್ಟೆಂಟ್. ಏನೇನು ಡಿಸ್ಕಸ್ ಮಾಡೋದು ಇಂಪಾರ್ಟೆಂಟ್ ಇಲ್ಲಿ ಅಂತ ನೋಡೋದಾದ್ರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ, ಕ್ಲೈಮೇಟ್ ಚೇಂಜ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಓಕೆ, ಮತ್ತೆ ಸೋಷಿಯಲ್ ಎಲಿಮಿನೇಷನ್ ಆಫ್ ಡಿಸೀಸಸ್ ಬಗ್ಗೆ, ಓಕೆ, ಸಾಮಾಜಿಕವಾಗಿ ಏನು ಒಂದು ರೋಗಗಳು ಹರಡ್ತಾವಲ್ಲ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಕ್ಲೈಮೇಟ್ ಆಕ್ಷನ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ಮತ್ತೆ ಇನ್ನು ಪ್ರಮುಖವಾಗಿ ಹೇಳೋದಾದ್ರೆ ಜಾಗತಿಕ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಆಗ್ಬೇಕು ಅಂತಾರೆ. ನೋಡಿ, ಇಲ್ಲಿ ಕನ್ನಡದಲ್ಲಿದೆ. ಜಾಗತಿಕ ಅಡ್ಮಿನಿಸ್ಟ್ರೇಷನ್ ಸುಧಾರಣೆ ಅಂದ್ರೆ ಏನು? IMF ಆಗಿರೋದು, ವಿಶ್ವ ಬ್ಯಾಂಕ್ ಸುಧಾರಣೆ ಆಗಬೇಕು, WTO ಸುಧಾರಣೆ ಆಗಬೇಕು. ಓಕೆ, ಉದಯೋನ್ಮುಖ ಮಾರುಕಟ್ಟೆಗಳು ಇದರಲ್ಲಿ ಭಾಗವಹಿಸಬೇಕು. ಜೊತೆಗೆ ಯುನೈಟೆಡ್ ನೇಷನ್ ಭದ್ರತಾ ಮಂಡಳಿ ವಿಸ್ತರಣೆ ಆಗಬೇಕು ಅನ್ನೋದ್ರ ಬಗ್ಗೆ ಕೂಡ ಇಲ್ಲಿ ಮಾತಾಡ್ತಾರೆ. ಮತ್ತೆ ಸುಸ್ಥಿರ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಆಗಬೇಕು. ಬ್ರಿಕ್ಸ್ ಕಾರ್ಬನ್ ಮಾರುಕಟ್ಟೆ ಬಗ್ಗೆ ಮಾತಾಡ್ತಾರೆ. ಓಕೆ, ಶಾಂತಿ ಭದ್ರತೆ ವೆರಿ ಇಂಪಾರ್ಟೆಂಟ್. ಆಫ್ರಿಕನ್ ದೇಶಗಳಲ್ಲಿ ಏನಾಗ್ತದೆ, ಅದಕ್ಕೆ ಮೋಸ್ಟ್ ಆಫ್ ದ ಆಫ್ರಿಕನ್ ನೇಷನ್ ಸೇರಿಸ್ಕೊತಾ ಇದ್ದಾರೆ. ಓಕೆ, ಅಲ್ಲಿನ ಒಂದು ಏನು ಆಫ್ರಿಕನ್ ಸಮಸ್ಯೆಗಳಿಗೆ ಪರಿಹಾರ ಕೊಡೋದ್ರಿಂದ ಹೇಳ್ಬೋದು. ಮತ್ತೆ ಈ ಒಂದು ಏನ್ ಹೇಳ್ತೀವಿ, ಪಹಲ್ಗಾಮ್ ದಾಳಿ ಆಗಿರ್ಬೋದು ಭಾರತದಲ್ಲಿ, ಅದನ್ನು ಖಂಡಿಸ್ತಾರೆ. ಓಕೆ, ಹಾಗೆ ಭಯೋತ್ಪಾದಕತೆ ಖಂಡಿಸೋದ್ರ ಬಗ್ಗೆ ಆಗಿರ್ಬೋದು. ಮತ್ತೆ ಹಣಕಾಸು ಸಹಕಾರ ನೋಡಿ, ನಿಮಗೆ ಲಾಸ್ಟ್ 1 or 2 ಬ್ರಿಕ್ಸ್ ಸಮಿಟ್ ಗಳಲ್ಲಿ ನೀವು ಕೇಳಿರ್ತೀರಾ, ಬ್ರಿಕ್ಸ್ ಕರೆನ್ಸಿ ತರಬೇಕು ಅಂತ, ಬ್ರಿಕ್ಸ್ ಕರೆನ್ಸಿ ತರಬೇಕು ಅಂತಿತ್ತು. ಈಗ ಅದನ್ನ ಕೈ ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ನಮ್ಮ ಡೊನಾಲ್ಡ್ ಟ್ರಂಪ್ ಕೂಡ ಎಚ್ಚರಿಕೆ ಕೊಟ್ಟರು, ಬ್ರಿಕ್ಸ್ ಕರೆನ್ಸಿ ಏನಾರ ತಂದ್ರೆ ನಾವು ಹಿಂಗ್ ಮಾಡ್ತೀವಿ ಹಂಗ್ ಮಾಡ್ತೀವಿ ಅಂತೆಲ್ಲ ಡೈರೆಕ್ಟ್ ಆಗಿ ಆವಾಜ್ಗಳನ್ನೇ ಹಾಕಿದ್ರು ಅಲ್ವಾ. ಸೊ ಹಾಗಾಗಿ ಬ್ರಿಕ್ಸ್ ಕರೆನ್ಸಿ ಬಗ್ಗೆ ಬೇಡ, ಇಂಟರ್ನಲ್ ನಮ್ಮ ಕರೆನ್ಸಿ ಏನಿದೆ ಅದನ್ನ ಫ್ಲೋಟ್ ಮಾಡಕ್ಕೆ ಹೆಚ್ಚು ಪ್ರಮುಖ ಕೋಣ ಅಂತ ನಮ್ಮ ಭಾರತನ ಕೂಡ ಆದ್ಯತೆ ಕೊಟ್ಟಿದೆ ಅದ್ರ ಬಗ್ಗೆ. ಸೊ ಅದ್ರ ಬಗ್ಗೆ ಆಗಿರ್ಬೋದು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ನಾವು ಹೆಚ್ಚಾಗಿ ಬಳಸಬೇಕಾಗತ್ತೆ. ಜೊತೆಗೆ ಈಗಿನ ಒಂದು ಟೆಕ್ನಾಲಜಿ ಡೆವಲಪ್ಮೆಂಟ್ ಜೊತೆಗೆ ಮತ್ತೆ ಸಹಕಾರ ಕೂಡ ಹಂಗೆ ಇರಬೇಕಾಗತ್ತೆ ಅಂತ ಅದ್ರ ಬಗ್ಗೆ ಮಾತಾಡ್ತಾರೆ. ಆರೋಗ್ಯ ಮತ್ತು ಸಾಮಾಜಿಕ ಅಭಿವೃದ್ಧಿ ಬಗ್ಗೆ ಮಾತಾಡ್ತಾರೆ. ಸೊ ಇದೆಲ್ಲ ಕೂಡ ಈ ಒಂದು ಶೃಂಗಸಭೆಯಲ್ಲಿ ನಡೀತಕ್ಕಂಥ ಸ್ನೇಹಿತರೆ. ಇದು ಬೇಸಿಕಲಿ ಈ ಶೃಂಗಸಭೆ ನಡೆಯುತ್ತಲ್ಲ ಸ್ನೇಹಿತರೆ, ಪೊಲಿಟಿಕಲ್ ಅಂಡ್ ಸೆಕ್ಯೂರಿಟಿ ಬಗ್ಗೆ ಕಾನ್ಸಂಟ್ರೇಟ್, 3 ಪಿಲ್ಲರ್ ಮೇಲೆ ಕಾನ್ಸಂಟ್ರೇಟೆಡ್ ನಡೆದಿರುತ್ತೆ. ಎಕನಾಮಿಕಲ್ ಅಂಡ್ ಫೈನಾನ್ಷಿಯಲ್ ನೋಡಿ, ಇವೆಲ್ಲ ಡಿಸ್ಕಸ್ ಮಾಡಿದ್ವಿ. ಪೊಲಿಟಿಕಲಿ, ಎಕನಾಮಿಕಲಿ, ಫೈನಾನ್ಷಿಯಲಿ ಅಂಡ್ ಪೀಪಲ್ ಟು ಪೀಪಲ್ ಕೋಆಪರೇಷನ್ ಮತ್ತೆ ಟೆಕ್ನಾಲಜಿ, ಈ ಬೇಸಿಸ್ ಮೇಲೆ ನಡೆದಿರತಕ್ಕಂಥದ್ದು ಬ್ರಿಕ್ಸ್ ಸಭೆ. ಓಕೆ, ಸೊ ಇದೆಲ್ಲ ನಾನು ಇಂಗ್ಲಿಷಲ್ಲಿ ಇದೆ, ಕನ್ನಡದಲ್ಲಿ ನೋಡ್ಕೊಳ್ಳಿ. ಇನ್ನು ಇಂಡಿಯಾದ ಪರ್ಸ್ಪೆಕ್ಟಿವ್ ಅಂತ ಬಂದ್ರೆ ನೋಡಿ, ಈ ಬ್ರಿಕ್ಸ್ ಸಭೆಯಲ್ಲಿ ಇಂಡಿಯಾ ನೆಕ್ಸ್ಟ್ ಒಂದು ಇದನ್ನ ಅಧ್ಯಕ್ಷತೆ ವಹಿಸುತ್ತೆ 18ನೇ ಬ್ರಿಕ್ಸ್ ಸಭೆ ಅಂತ. ಸೊ ಇಲ್ಲಿ ಭಾರತ ಹೇಳುತ್ತೆ ಬ್ರಿಕ್ಸ್ ಅನ್ನೋದಕ್ಕೆ ಒಂದು ಡೆಫಿನಿಷನ್ ಕೂಡ ಕೊಡುತ್ತೆ. ನಮ್ಮ ಒಂದು ಶೃಂಗಸಭೆಯಲ್ಲಿ ನಾವು ಈ ಡೆಫಿನಿಷನ್ ಇಟ್ಕೊಂಡು ಮಾಡೋಣ ಅಂತ. ಬಿಲ್ಡಿಂಗ್ ನೋಡಿ, ಬಿ ಅಂದ್ರೆ ಬಿಲ್ಡಿಂಗ್ ಆರ್ ಅಂದ್ರೆ ರೆಸಿಲಿಯನ್ಸ್ ಅಂಡ್ ಇನ್ನೋವೇಷನ್, ಕೋಆಪರೇಷನ್, ಸಸ್ಟೈನಬಿಲಿಟಿ ಅಂತ ಹೇಳುತ್ತೆ. ಜೊತೆಗೆ ಈ ಒಂದು 18ನೇ ಬ್ರಿಕ್ಸ್ ಸಭೆ ನಾವು ಭಾರತದಲ್ಲಿ ಏನ್ ಮಾಡ್ತೀವಿ ಅದನ್ನು ಕೂಡ ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಮತ್ತೆ ಈ ಬ್ರಿಕ್ಸ್ ಸಭೆಯಲ್ಲಿ ಭಾರತ ಏನ್ ಮಾಡ್ತು, ಗ್ಲೋಬಲ್ ಫೈನಾನ್ಷಿಯಲ್ ರಿಫಾರ್ಮ್ ಆಗಬೇಕು ಅಂತ ಒತ್ತು ಹೇಳ್ತು. ಕ್ಲೈಮೇಟ್ ಫೈನಾನ್ಸ್, ಡಿಜಿಟಲ್ ಗವರ್ನೆನ್ಸ್ ಆಗಬೇಕು. ಯಾಕಂದ್ರೆ ಕ್ಲೈಮೇಟ್ ಫೈನಾನ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಮುಂದುವರೆದ ರಾಷ್ಟ್ರಗಳು, ಈ ಒಂದು ಮುಂದುವರಿತಿರ್ತಕ್ಕಂಥ ರಾಷ್ಟ್ರಗಳಿಗೆ, ಹಿಂದುಳಿದ ರಾಷ್ಟ್ರಗಳಿಗೆ ಕ್ಲೈಮೇಟ್ ಫೈನಾನ್ಸ್ ಕೊಡಬೇಕಾಗುತ್ತೆ, ಅವ್ರ ಟೆಕ್ನಾಲಜಿನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಸೊ ಹಾಗಾಗಿ ದೀಸ್ ಆರ್ ಆಲ್ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್. ನಾನು ಹೇಳಿದೆ, WTO ಆಗಿರ್ಬೇಕು, IMF ಆಗಿರ್ಬೇಕು, ವರ್ಲ್ಡ್ ಬ್ಯಾಂಕ್ ಆಗಿರ್ಬೋದು, ಅಥವಾ ಯುನೈಟೆಡ್ ನೇಷನ್ಸ್ ನ ಒಂದು ಆಗಿರ್ಬೋದು. ಸೊ ಅಲ್ಲೆಲ್ಲ ಇನ್ಸ್ಟಿಟ್ಯೂಷನಲ್ ರಿಫಾರ್ಮ್ಸ್ ಗಳಾಗಬೇಕು ಅನ್ನೋದು ಮಾತಾಡುತ್ತೆ. ಇನ್ನು ಬ್ರಿಕ್ಸ್ ಸಮಿಟ್ ನಲ್ಲಿ ನಾನು ಹೇಳಿದೆ ಬ್ರಿಕ್ಸ್ ಪೇ ಅಂತಕ್ಕಂಥ ಕರೆನ್ಸಿ ಅದನ್ನು ರೋಲ್ ಔಟ್ ಮಾಡಿದ್ದಾರೆ. ಇಂಡಿಯಾ ಸಪೋರ್ಟೆಡ್ ಮೆಕಾನಿಸಮ್ಸ್ ಟು ಫೆಸಿಲಿಟೇಟ್ ಲೋಕಲ್ ಕರೆನ್ಸಿ ಟ್ರೇಡ್ ವಿತ್ ಇನ್ ದ ಬ್ರಿಕ್ಸ್ ಅಂತ. ನಮ್ಮ ಒಂದು ಬ್ರಿಕ್ಸ್ ಅಲ್ಲಿ ನಮ್ಮ ಲೋಕಲ್ ಕರೆನ್ಸಿನ ಡಾಲರ್ ಬಿಟ್ಟು, ಓಕೆ, ಪೌಂಡ್ ಬಿಟ್ಟು ನಮ್ಮ ಲೋಕಲ್ ಕರೆನ್ಸಿನ ಮಾಡೋಣ ಅಂತಕ್ಕದ್ದು ಒತ್ತು ಕೊಟ್ಟಿರ್ತಕ್ಕಂಥದ್ದು. ಸೊ ಇದೆಲ್ಲ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ಸ್, ಯಾವ್ದು ಬೇಕಾದ್ರೆ ಎಕ್ಸಾಮ್ ಅಲ್ಲಿ ಕೇಳ್ಬೋದು ಸ್ನೇಹಿತರೆ. ಫೈನ್, ನೆಕ್ಸ್ಟ್ ಬರ್ತಾನೆ. ಭಾರತದಲ್ಲಿ ಅರಿಶಿನ ಉತ್ಪಾದನೆಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, ಟರ್ಮರಿಕ್ ಬೋರ್ಡ್ ಹೊಸದಾಗಿ ಸ್ಥಾಪನೆ ಮಾಡಿದ್ರೆ ಈ ಟರ್ಮರಿಕ್ ನ ಗೋಲ್ಡನ್ ಸ್ಪೈಸ್ ಆಫ್ ಇಂಡಿಯಾ ಅಂತ ಕೂಡ ಕರುತ್ತೆ. ಯಾಕಂದ್ರೆ ಅರಿಶಿನ ಕಲರ್ ಇರುತ್ತಲ್ಲ, ಅರಿಶಿನ ಅಲ್ಲ ಯೆಲ್ಲೋಯಿಶ್ ಕಲರ್ ಇರುತ್ತೆ. ಹಾಗಾಗಿ ಇದು ಏನಿದೆ, ಭಾರತದಲ್ಲಿ ವಿಶ್ವದಲ್ಲೇ ಅತ್ಯಂತ ದೊಡ್ಡ ಅರಿಶಿನ ಉತ್ಪಾದಕ, ಗ್ರಾಹಕ, ರಫ್ತುದಾರ. ಅಂದ್ರೆ
ಪ್ರೊಡಕ್ಷನ್ ಇಂದ ಹಿಡಿದು ಕನ್ಸ್ಯೂಮ್ ಇಂದ ಹಿಡಿದು ರಫ್ತು ಮಾಡೋದ್ರಲ್ಲಿ ಭಾರತ ನಂಬರ್ 1 ಅಂತಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಭಾರತದ ವಿವಿಧ ರಾಜ್ಯಗಳಲ್ಲಿ 30ಕ್ಕೂ ಹೆಚ್ಚು ಬಗೆಯ ಅರಿಶಿಣವನ್ನು ಬೆಳೆಯಲಾಗುತ್ತದೆ. ಹೌದು ಅಲ್ವಾ? GI ಟ್ಯಾಗ್ಗಳು 2-3 ವರ್ಷಕ್ಕೆ ನಮ್ಮ ಒಡಿಸ್ಸಾದಲ್ಲಿ ಸಿಕ್ಕಿದೆ GI ಟ್ಯಾಗು, ಮತ್ತೆ ನಮ್ಮ ತಮಿಳುನಾಡಿಗೂ ಅರಿಶಿಣಕ್ಕೂ ಸಿಕ್ಕಿದೆ GI ಟ್ಯಾಗು ಅಲ್ವಾ? ರಾಷ್ಟ್ರೀಯ ಅರಿಶಿಣ ಮಂಡಳಿ ಪ್ರಧಾನ ಕಚೇರಿ ಆಂಧ್ರ ಪ್ರದೇಶದಲ್ಲಿ. ದಿಸ್ ಇಸ್ ರಾಂಗ್ ಆನ್ಸರ್. ಸೊ ಯಾವುದು ಸರಿಯಾಗಿದೆ? ಆಪ್ಷನ್ 1 ಮತ್ತೆ 2 ಮಾತ್ರ ಸರಿಯಾಗಿದೆ. ಆಪ್ಷನ್ 3 ಯಾಕೆ ರಾಂಗು ಅಂದ್ರೆ ಆಂಧ್ರ ಪ್ರದೇಶದಲ್ಲಿಲ್ಲ, ತೆಲಂಗಾಣದಲ್ಲಿ ಸ್ಥಾಪನೆ ಮಾಡಿರೋದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ನಮ್ಮ ಈ ಒಂದು ಅರಿಶಿಣಗಳನ್ನು ಉತ್ತೇಜನ ಮಾಡಕ್ಕೆ ಪ್ರೊಡಕ್ಷನ್, ಕನ್ಸ್ಯೂಮ್ ಮತ್ತೆ ಇಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಬೇಕು ಅಂತ. ಹಾಗಾಗಿ ಇದಕ್ಕೊಂದು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ನ ತೆಲಂಗಾಣದಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಇಂಡಿಯಾ ಲೀಡ್ಸ್ ದ ವರ್ಲ್ಡ್ ಟರ್ಮರಿಕ್ ಪ್ರೊಡಕ್ಷನ್, ಕನ್ಸಂಪ್ಷನ್ ಅಂಡ್ ಎಕ್ಸ್ಪೋರ್ಟ್. 30 ವೆರೈಟೀಸ್ ಆಫ್ ನಾವು ನೋಡಬಹುದು. ಅಂಡ್ ಇಲ್ಲಿ ತೆಲಂಗಾಣದಲ್ಲಿ ನಿಜಾಮಾಬಾದ್ ಅಲ್ಲಿ ಆಗಿರ್ತಕ್ಕಂಥದ್ದು, ಗೊತ್ತಿರಬೇಕು ಪ್ಲೇಸ್. ಓಕೆ. ಅಂಡ್ ಸೆಂಟರ್ ಗೌರ್ಮೆಂಟ್ ಏನ್ ಟಾರ್ಗೆಟ್ ಇಟ್ಕೊಂಡಿದೆ ಅಂದ್ರೆ $1 ಬಿಲಿಯನ್ ಅಷ್ಟು. ಓಕೆ, ಬಿಲಿಯನ್ 2030 ಅಷ್ಟಕ್ಕೆ ಈ ಒಂದು ಏನೋ ಒಂದು ಟರ್ನ್ ಓವರ್ ಇದೆಯಲ್ಲ, ಇದು ಅಲ್ಲಿಗೆ ರೀಚ್ ಆಗಬೇಕು ಅನ್ನೋದಕ್ಕೆ ಇಟ್ಕೊಂಡು ಈ ಒಂದು ನ್ಯಾಷನಲ್ ಟರ್ಮರಿಕ್ ಬೋರ್ಡ್ ನ ಸ್ಥಾಪನೆ ಮಾಡಿರ್ತಕ್ಕಂಥದ್ದು. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ನೆಕ್ಸ್ಟ್ ಬರ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡಿರುವ ಹಾಂಗ್ಕಾಂಗ್ ಸಮಾವೇಶ ಎಂಬ ಪದ ಈ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ? ನೋಡಿ, ಇದೆಲ್ಲ ಸಿಂಪಲ್ ಆಗಿ ಕೇಳ್ತಕ್ಕಂಥ ಕರೆಂಟ್ ಅಫೇರ್ಸ್. ಹಾಂಗ್ಕಾಂಗ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ. ಇದು ನಾನು ಇಲ್ಲಿ ಎಲ್ಲ ಆಪ್ಷನ್ ಓದಕ್ಕೆ ಹೋಗಲ್ಲ, ರೈಟ್ ಆಪ್ಷನ್ ಹೇಳ್ತೀನಿ. ಇಲ್ಲಿ ಪ್ರಮುಖವಾಗಿ ಇದಿರೋದು ಹಡಗುಗಳ ಸುರಕ್ಷಿತ ಮತ್ತು ಪರಿಸರ ಸ್ನೇಹಿ ಮರುಬಳಕೆಗೆ. ಈಗ ಹಡಗುಗಳಾಗಿರ್ಬೋದು, ಸಬ್ಮೆರಿನ್ಸ್ ಆಗಿರ್ಬೋದು ಅಲ್ವಾ, ಏನಾಗುತ್ತೆ ನಾವು ಡಿಸ್ಮೆಂಟ್ಲ್ ಮಾಡ್ತೀವಿ ಅಲ್ವಾ. ಈಗ ಭಾರತದಲ್ಲಿ ಎಷ್ಟೊಂದು ಡಿಸ್ಮೆಂಟ್ ಮಾಡ್ತೀವಿ. ಅಂಡರ್ ವಾಟರ್ ಸಬ್ಮೆರಿನ್ ಮಾಡಬೇಕು ಮುಂಬೈ ಹತ್ರ ಅಂತ ಅನ್ಕೊಂಡಿದೀವಿ, ಹಳೆದನ್ನ ಯೂಸ್ ಮಾಡ್ಕೊಂಡು. ಹಂಗೆ ಇವೆಲ್ಲ ಡಿಸ್ಮೆಂಟ್ಲು, ಹಡಗುಗಳ ಶಿಪ್ಗಳನ್ನ ಡಿಸ್ಮೆಂಟ್ಲು ಮಾಡ್ತಾರಲ್ಲ, ಅದು ಹೆಲ್ತಿ ಆಗಿರಬೇಕು, ಹ್ಯೂಮನ್ ಹೆಲ್ತ್ಗೆ ಎನ್ವೈರನ್ಮೆಂಟ್ಗೆ ರಿಸ್ಕ್ ಆಗಬಾರ್ದು. ಆ ರೀತಿ ನಾವು ಅದನ್ನ ಮಾಡಬೇಕು ಅಂತ. ಇದೇ ಹೊಸದಲ್ಲ, ಆಲ್ರೆಡಿ ಇತ್ತು. ಅಂದ್ರೆ 2003ರಿಂದ ಇಂಟರ್ನ್ಯಾಷನಲ್ ನಾವು ಮೆರಿಟೈಮ್ ಆರ್ಗನೈಸೇಷನ್ ಇದ್ರ ಬಗ್ಗೆ ಒಂದಷ್ಟು ಗೈಡ್ಲೈನ್ಸ್ ತರ್ತಾ ಇತ್ತು. ಬಟ್ ಇವಾಗ ಅದನ್ನ ಅಳವಡಿಸ್ಕೊಂಡಿರೋದು ಹಾಂಗ್ಕಾಂಗ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಆಫ್ ಸೇಫ್ ಅಂಡ್ ಎನ್ವೈರನ್ಮೆಂಟಲ್ ಸೌಂಡ್ ರೀಸೈಕ್ಲಿಂಗ್ ಆಫ್ ಶಿಪ್ಸ್ ಅಂತ ಹೇಳಿ ಇದನ್ನ ಹಾಂಗ್ಕಾಂಗ್ ಕನ್ವೆನ್ಷನ್ ಅಂತಾನೆ ಕರಿತೀವಿ. 2025ರಿಂದ ಪರ್ಫೆಕ್ಟ್ ಆಗಿರ್ತಕ್ಕಂಥ ಅದ್ರ ಪಾಲಿಸಿನ ಜಾರಿಗೆ ತಂದಿದೆ. ಓಕೆ, ಇದರ ಪರ್ಪಸ್ ಏನು ಅಂದ್ರೆ ಯಾವ ಒಂದು ಶಿಪ್ಸ್ ಗಳಿವೆ ಅದು ರೀಸೈಕಲ್ ಮಾಡ್ಬೇಕಾದ್ರೆ, ಅದನ್ನ ನಾವು ಬೇರೆ ರೀತಿ ಯೂಸ್ ಮಾಡ್ಬೇಕಾದ್ರೆ ಅಥವಾ ಡಿಸ್ಮ್ಯಾಂಟಲ್ ಮಾಡ್ಬೇಕಾದ್ರೆ ಅದು ಕರೆಕ್ಟ್ ಆಗಿರ್ತಕ್ಕಂಥ ಒಂದಷ್ಟು ಗೈಡ್ಲೈನ್ಸ್ ನ ಫಾಲೋ ಮಾಡಬೇಕು. ರಿಸ್ಕ್ಸ್ ಟು ಹ್ಯೂಮನ್ ಹೆಲ್ತ್ ಎನ್ವೈರನ್ಮೆಂಟ್ ಆಗದೆ ಇರೋ ರೀತಿ ನೋಡ್ಕೋಬೇಕು ಅನ್ನೋದು ಇದ್ರ ಪರ್ಪಸ್. ಓಕೆ, ಸೊ ಸಿಂಪಲ್ ಆಗಿ ಕೇಳ್ತೇನೆ ಇಂಥ ಕ್ವಶನ್ಸ್ಗಳನ್ನ. ನೆಕ್ಸ್ಟ್ ಬರ್ತೇನೆ. ಇತ್ತೀಚೆಗೆ ಸುದ್ದಿಯಲ್ಲಿರೋ ವಿಲ್ಲಿಂಗ್ಟನ್ ಘೋಷಣೆ ಈ ಕೆಳಗಿನ ಯಾವ ವ್ಯವಹಾರಗಳಿಗೆ ಸಂಬಂಧಿಸಿದೆ? ಅಂದ್ರೆ ಇಟ್ ಈಸ್ ಎ ಪಾರ್ಟ್ ಆಫ್ ವಾಟ್ ಅಂತ ನಾನು ಇಲ್ಲಿ ಫಿಗರ್ ಕೊಟ್ಟು ನೀವು ನೋಡಿದ ತಕ್ಷಣ ಹೇಳ್ಬೋದು, ಇಮೇಜ್ ನೋಡ್ಕೊಂಡು. ಇಟ್ ಈಸ್ ನಾಟ್ ಬ್ರಿಕ್ಸ್. ಇಲ್ಲಿ ಎಷ್ಟು ಜನ ಇದ್ದಾರೆ? 4 ಜನ ಇದ್ದಾರೆ. ಅಂದ್ರೆ ಇಟ್ ಈಸ್ ಅಂಡರ್ ಕ್ವಾಡ್ ಕಂಟ್ರೀಸ್ ಅಡಿಯಲ್ಲಿ ಬರ್ತಕ್ಕಂಥ ಒಂದು ಘೋಷಣೆ, ವಿಲ್ಲಿಂಗ್ಟನ್ ಡಿಕ್ಲರೇಷನ್ ಅಂತ ಕರಿತೀವಿ. ಏನಿದು? ಇಟ್ ಈಸ್ ಅ ಫಸ್ಟ್ ಎವರ್ ಅಟ್ ಸಿ ಅಬ್ಸರ್ವರ್ ಮಿಷನ್. ಇದು ಅಂದ್ರೆ ಈಗ ನಮ್ಮ ಒಂದು ಹಿಂದೂ ಮಹಾಸಾಗರದಲ್ಲಿ ಇಂಡೋ ಸ್ಪೆಸಿಫಿಕ್ ಏರಿಯಾಗಳಲ್ಲಿ ಎಲ್ಲಾ ದೇಶಗಳಿಗೂ ಏನೋ ನಮ್ಮ ಈ ಕ್ವಾಡ್ ಕಂಟ್ರೀಸ್ ಅಂತ ಏನ್ ಕರಿತೀವಿ ಅಲ್ವಾ, USA, ಆಸ್ಟ್ರೇಲಿಯಾ ಆಗಿರ್ಬೋದು, ಇಂಡಿಯಾ, ಜಪಾನ್ ಆಗಿರ್ಬೋದು. ಸೊ ಇವ್ರುಗಳು ಸೇರ್ಕೊಂಡು ಈ ಇಂಡೋ ಪೆಸಿಫಿಕ್ ಏರಿಯಾದಲ್ಲಿ ಯಾವುದೇ ರೀತಿಯಾದ ಮ್ಯಾರಿಟೈಮ್ ಸೆಕ್ಯೂರಿಟಿನ ಕಾಪಾಡ್ಕೊಳ್ತಕ್ಕಂಥದ್ದು. ನಾವು ಭಾರತ ತಂದಿದ್ಯಲ್ಲ, ಭಾರತದ ಒಂದು ಪ್ರೋಗ್ರಾಮ್ ಇದೆ ಸಾಗರ್ ಅಂತ, ವಿಷನ್ ಆಫ್ ಸಾಗರ್, ಏನೋ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ದ ರೀಜನ್ಸ್ ಅಂತ ಹೇಳಿ. ಸೊ ಇದಕ್ಕೆ ಮ್ಯಾಚ್ ಆಗೋ ರೀತಿ ಇರ್ತಕ್ಕಂಥ ಒಂದು ಇದನ್ನ ಇಲ್ಲಿ ಅಳವಡಿಸ್ಕೊಂಡಿರ್ತಕ್ಕಂಥದ್ದು. ದಟ್ ಈಸ್ ಕಾಲ್ಡ್ ವಿಲ್ಲಿಂಗ್ಟನ್ ಡಿಕ್ಲರೇಷನ್ ಅಂತ. ಇಲ್ಲಿ ಏನಾಗುತ್ತೆ, 2 officers, including women officers from each country, have embarked on board of coastal guard. ಅಂದ್ರೆ ಕೋಸ್ಟಲ್ ಅಲ್ಲಿ ಒಂದು ಸೆಕ್ಯೂರಿಟಿ ಎಕ್ಸರ್ಸೈಸ್ ಆಗಿರ್ಬೋದು, ಮತ್ತೆ ಶಾಂತಿಗಳನ್ನು ಕಾಪಾಡ್ಕೊಳ್ತದ್ದಾಗಿರ್ಬೋದು. ಸೊ ಎಸ್ಪೆಷಲಿ ಇಂಡೋ ಪೆಸಿಫಿಕ್ ಏರಿಯಾದಲ್ಲಿ, ಯಾಕಂದ್ರೆ ಚೀನಾದ ಉಪಟಳಗಳಿವೆ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಅಲ್ಲಿ ಇಂಥದ್ದು ಕೇಳ್ತಾನೆ, ಯಾಕಂದ್ರೆ ಭಾರತ ಇಟ್ ಈಸ್ ಅ ಪಾರ್ಟ್ ಆಫ್ ಇಂಡಿಯಾ ಅಲ್ವಾ, ಇದು ಭಾರತ ಕೂಡ ಇದರ ಭಾಗವಾಗಿದೆ. ಸೊ ಹಾಗಾಗಿ ಇದನ್ನ ಕೇಳ್ತಾರೆ, ನೋಡ್ಕೊಳ್ಳಿ. ನೆಕ್ಸ್ಟ್, ರಾಷ್ಟ್ರೀಯ ಕ್ರೀಡಾ ನೀತಿ 2025ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. 1 ಸೆಕೆಂಡ್. ಓಕೆ, ಹೊಸ ನೀತಿಯು ಅಸ್ತಿತ್ವದಲ್ಲಿರುವ ರಾಷ್ಟ್ರೀಯ ಕ್ರೀಡಾ ನೀತಿ 2014 ರದ್ದುಗೊಳಿಸುತ್ತದೆ. ಅಂದ್ರೆ ಈಗ ಹೊಸದಾಗಿ 2025ರ ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿ ಅಂತ ತಂದಿದ್ದಾರೆ ಸ್ನೇಹಿತರೆ. ಇದು 2014ನ ರೀಪ್ಲೇಸ್ ಮಾಡ್ತಾ ಇದೆಯಾ? ದಿಸ್ ಇಸ್ ರಾಂಗ್. ಯಾಕೆ ರಾಂಗ್? 2014ರಲ್ಲ, 2001ರ ಒಂದು ರಾಷ್ಟ್ರೀಯ ಕ್ರೀಡಾ ನೀತಿನ ಇದು ರೀಪ್ಲೇಸ್ ಮಾಡ್ತಾ ಇದೆ. ಹಾಗಾಗಿ ಆಪ್ಷನ್ 1 ಇಸ್ ರಾಂಗ್ ಇದೆ. ಆಗ ಆಪ್ಷನ್ 2, ಇದು ಭಾರತವನ್ನು ಜಾಗತಿಕ ಕ್ರೀಡಾ ಶಕ್ತಿ ಕೇಂದ್ರವಾಗಿ ಮತ್ತು 2036 ಒಲಿಂಪಿಕ್ ಕ್ರೀಡಾಕೂಟ ಸೇರಿದಂತೆ ಅಂತಾರಾಷ್ಟ್ರೀಯ ಕ್ರೀಡಾಕೂಟಗಳಿಗೆ ಪ್ರಬಲ ಸ್ಪರ್ಧೆಗೆ ಸ್ಥಾಪಿಸುವ ಗುರಿಯನ್ನು ಹೊಂದಿದೆ. ಎಸ್, ದಿಸ್ ಇಸ್ ಕರೆಕ್ಟ್. ಸೊ ಹಾಗಾಗಿ ಆಪ್ಷನ್ 2 ಮಾತ್ರ ಇಸ್ ದ ಓನ್ಲಿ ಆನ್ಸರ್.
ಯಾಕಂದ್ರೆ ನಿಮ್ಗೆ ಗೊತ್ತಿಲ್ಲ 2030 ನಾವು ಒಲಿಂಪಿಕ್ ನ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದೀವಿ. ಸೊ ಹಾಗಾಗಿ ಆಪ್ಷನ್ 2 ಕರೆಕ್ಟ್. ಹಾಗಾಗಿ ಈ ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿನ ತಂದಿರ್ತಕ್ಕಂಥದ್ದು. ಆಪ್ಷನ್ 1 ರಾಂಗು. ಯಾಕೆ ರಾಂಗು ಅಂದ್ರೆ ಇಟ್ ಈಸ್ ರಿಪ್ಲೇಸಿಂಗ್ 2001 ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿನ. ಓಕೆ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಇದನ್ನ ತರಬೇಕು ಅಂದ್ರೆ ಏನ್ ಮಾಡ್ಬೇಕು, 5 ಕೀ ಪಿಲ್ಲರ್ಸ್ಗಳನ್ನ ಇದು ಸ್ಪೆಸಿಫೈ ಮಾಡಿದ್ದಾರೆ. 5+1 ಅಂತ ಹೇಳ್ಬೋದು, 5+1 ಅಂತ. ಅದರಲ್ಲಿ ಮೇನ್ 5 ಯಾವುದು ಅಂದ್ರೆ ಎಕ್ಸಲೆನ್ಸ್ ಅಂಡ್ ಗ್ಲೋಬಲ್ ಸ್ಟೇಜ್ ಅಂತ. ನಮ್ಮ ಒಂದು ಈ ಕ್ರೀಡಾಕೂಟನ ಜಾಗತಿಕವಾಗಿ ನಾವು ಮಾಡಬೇಕು ಅಂತಂದ್ರೆ ದಿಸ್ ಆರ್ ಪಾಲಿಸೀಸ್ ವೆರಿ ಇಂಪಾರ್ಟೆಂಟ್. ಅಂದ್ರೆ ಇದ್ರ ಮುಖಾಂತರ ಎಲ್ಲೆಲ್ಲಿ ಏನೇನೋ ಸ್ಪೋರ್ಟ್ಸ್ ಗಳಿಗೆ ಏನೋ ಒತ್ತು ಕೊಡಬಹುದು ಅದೆಲ್ಲ ಮಾಡಬಹುದು. ಮತ್ತೆ ಸ್ಪೋರ್ಟ್ಸ್ ಫಾರ್ ಎಕನಾಮಿಕ್ ಡೆವಲಪ್ಮೆಂಟ್. ಸೊ ಈ ಸ್ಪೋರ್ಟ್ಸ್ ಡೆವಲಪ್ ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಡೆವಲಪ್ ಆಗುತ್ತೆ, ಜಾಬ್ ಡೆವಲಪ್ ಆಗುತ್ತೆ, ಅಂದ್ರೆ ಈ ಒಂದು ಎಕನಾಮಿ ಡೆವಲಪ್ ಆಗುತ್ತೆ ಅಲ್ವಾ. ಸ್ಪೋರ್ಟ್ಸ್ ಫಾರ್ ಸೋಷಿಯಲ್ ಡೆವಲಪ್ಮೆಂಟ್ ಅಲ್ವಾ, ಎಲ್ಲಾ ರೀತಿಯಾದ ಇನ್ಕ್ಲೂಡಿಂಗ್ ಟ್ರೈಬಲ್ ಏರಿಯಾ ಇಂದ ಹಿಡಿದು ಎಲ್ಲಾ ರೀತಿ ಜನರುಗಳನ್ನು ಇಲ್ಲಿ ಒಗ್ಗೂಡಿಸುತ್ತೆ. ಹಾಗಾಗಿ ಸೋಷಿಯಲ್ ಸಾಮಾಜಿಕವಾಗಿ ಡೆವಲಪ್ ಆಗುತ್ತೆ. ಸ್ಪೋರ್ಟ್ಸ್ ಆಸ್ ಎ ಪೀಪಲ್ಸ್ ಮೂವ್ಮೆಂಟ್. ಸೊ ಇಲ್ಲಿ ಸ್ಕೂಲ್ ಇಂದ ಹಿಡಿದು ಯೂನಿವರ್ಸಿಟಿಯಿಂದ ಹಿಡಿದು ಅಥವಾ ಬೇರೆ ಬೇರೆ ಇನ್ಸ್ಟಿಟ್ಯೂಟ್ಸ್ ಗಳಿಂದ ಎಲ್ಲರೂ ಕೂಡ ಭಾಗವಹಿಸಬಹುದು. ಹಾಗಾಗಿ ಇಲ್ಲಿ ಇದನ್ನ ಇಟ್ ಇಸ್ ಅ ಪಾರ್ಟ್ ಆಫ್ NEP ಆಗಿ ತಗೊಂಡ್ ಬರ್ತಾರೆ. ಅಂದ್ರೆ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಅಡಿಯಲ್ಲೂ ಕೂಡ ಇದನ್ನ ಇನ್ಕ್ಲೂಡ್ ಮಾಡ್ತಾರೆ. ಹಾಗಾಗಿ ಸ್ಕೂಲ್ಗಳಲ್ಲೂ ಕೂಡ ಇದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ದು. ಸೊ ಈ 5 ಕೀ ಪಿಲ್ಲರ್ಸ್ ಇಟ್ಕೊಂಡು ನಮ್ಮ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ ತರ್ತಾ ಇದ್ದಾರೆ. ಹಂಗಾರೆ ಇದಕ್ಕೆಲ್ಲ ದುಡ್ಡು ಬೇಕಲ್ಲ ಸರ್, ಹೆಂಗ್ ಮಾಡ್ತಾರೆ? ಅದಕ್ಕೆ ಒಂದು ಫ್ರೇಮ್ ವರ್ಕ್ ಮಾಡಿದರೆ, ಒಂದು ಈ ನ್ಯಾಷನಲ್ ಎಜುಕೇಶನ್ ನೀತಿನ ತಂದಿದ್ದಾರಲ್ಲ, ಅದರಲ್ಲಿ ಆಡಳಿತ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಇನ್ನೊಂದು ಪ್ರೈವೇಟ್ ಸೆಕ್ಟರ್ ಫಂಡಿಂಗ್ ಅಂಡ್ ಸಪೋರ್ಟ್. ಬರೀ ಗೌರ್ಮೆಂಟ್ ಇಂದ ಆಗಲ್ಲ, ಪ್ರೈವೇಟ್ ಸೆಕ್ಟರ್ಸ್ ಕೂಡ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಬೇಕಾಗತ್ತೆ, ಅವರು ಸಪೋರ್ಟ್ ಮಾಡಬೇಕು. ಮತ್ತೆ ನಮ್ಮ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಏನಿದೆ 2% ಏನ್ ಕಾರ್ಪೊರೇಟ್ಸ್ ಗಳು ಕೊಡ್ತವೆ, ಅದನ್ನು ಕೂಡ ಇದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋದಾಗಿರ್ಬೋದು. ಮತ್ತೆ ಟೆಕ್ನಾಲಜಿಗಳನ್ನ ಯೂಸ್ ಮಾಡ್ಕೊಳ್ಳೋದಾಗಿರ್ಬೋದು, ನ್ಯಾಷನಲ್ ಮಾನಿಟರಿ ಫ್ರೇಮ್ ವರ್ಕ್ ಗಳನ್ನ ತರೋದಾಗಿರ್ಬೋದು. ಓಕೆ, ಮಾಡೆಲ್ ಪಾಲಿಸಿ ಫಾರ್ ಆಲ್ ಸ್ಟೇಟ್, ಈ ಒಂದು ಮಾಡೆಲ್ ಎಲ್ಲಾ ಸ್ಟೇಟ್ಗೂ ಕೊಟ್ಟು ಅಲ್ಲಿಂದ ಇಂಪ್ಲಿಮೆಂಟ್ ಮಾಡೋದಾಗಿರ್ಬೋದು. ಓಕೆ, ಇವೆಲ್ಲ ಓವರ್ ಆಲ್ ಇದರಿಂದ ನಾವು ಈ ನ್ಯಾಷನಲ್ ಸ್ಪೋರ್ಟ್ಸ್ ಪಾಲಿಸಿನ ತಂದ್ರೆ ಈ ಒಂದು ಬೇಸಿಸ್ ಅಲ್ಲಿ ನಾವು 2030 ಒಲಿಂಪಿಕ್ಸ್ ಅನ್ನು ಆರಾಮಾಗಿ ಕಂಡಕ್ಟ್ ಮಾಡಬಹುದು ಅನ್ನೋದು ಇದರ ಉದ್ದೇಶ ಆಗಿದೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಒನ್ಸ್ ಅಗೇನ್. ಓಕೆ, ಸ್ಪೋರ್ಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಎಕನಾಮಿಕಲಿ, ಸೋಷಿಯಲಿ ಕೂಡ. ಹಾಗಾಗಿ ಈ ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಆಗುತ್ತೆ ಸ್ನೇಹಿತರೆ, ನೋಡ್ಕೊಳ್ಳಿ. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್ ಬರ್ತೇನೆ. ಓಕೆ, ದಿಸ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಒನ್ಸ್ ಅಗೇನ್, ಎಕ್ಸಾಮ್ ಅಲ್ಲಿ ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಭಾರತದಲ್ಲಿ ಅಪರೂಪದ ಭೂಮಿಗಳ ಅಂಶ ಅರ್ತ್ ಎಲಿಮೆಂಟ್ಸ್, ರೇರ್ ಅರ್ತ್ ಮೆಟಲ್ಸ್ ಅಂತ ಏನ್ ಕರಿತೀವಿ. ಈಗ ಚೀನಾ ನಾವು ಎಕ್ಸ್ಪೋರ್ಟ್ ಕೊಡಲ್ಲ ಅಂತ ಹೇಳ್ಬಿಟ್ಟಿದೆ ಅಲ್ವಾ. ರೇರ್ ಅರ್ತ್ ಮೆಟಲ್ ನಾವು ಎಲೆಕ್ಟ್ರಾನಿಕ್ಸ್ ಅಲ್ಲಿ ಬೇರೆ ಬೇರೆ ಮೇನ್ ಕಟಿಂಗ್ ಎಡ್ಜ್ ಟೆಕ್ನಾಲಜಿಗಳಲ್ಲೆಲ್ಲ ಯೂಸ್ ಮಾಡ್ತೀವಿ. ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಓಕೆ, ಮೋಸ್ಟ್ ಆಫ್ ದ ಟ್ರಾನ್ಸ್ಪೋರ್ಟ್ ಒಂದು ಇದ್ರಲ್ಲಿ ಯೂಸ್ ಮಾಡ್ತೀವಿ. ಹಾಗಾಗಿ ಇದ್ರ ಬಗ್ಗೆ ಭಾರತದಲ್ಲಿ ಇದೆಯಾ? ಇದೆ, ಭಾರತದಲ್ಲೂ ಕೂಡ. ಅದನ್ನ ತೆಗಿಬೇಕಾಗಂತ ಇದೆಯಲ್ಲ ಮೈನಿಂಗ್, ದಟ್ ಇಸ್ ವೆರಿ ಡಿಫಿಕಲ್ಟ್. ಸೊ ಹಂಗಾಗಿ ಭಾರತ ರಫ್ತು ಜಾಸ್ತಿ ತಗೋತಾ ಇತ್ತು, ಬಟ್ ಭಾರತದಲ್ಲಿ ಇದೆ, ಅದನ್ನ ಮಾಡಬೇಕು. ಈಗ ಒಳ್ಳೆ ಒಂದು ಆಪರ್ಚುನಿಟಿ ಸಿಕ್ಕಿದೆ ಭಾರತಕ್ಕೆ. ಹಾಗಾಗಿ ದಿಸ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಕೇಳ್ತಾನೆ 17 ಇರೋದು ರೇರ್ ಅರ್ತ್ ಎಲಿಮೆಂಟ್ಸ್ ಯಾವ್ದು ಅಂತ ಬೇಕಾದ್ರೆ ಆಪ್ಷನ್ ಕೇಳಬಹುದು. ಟೋಟಲ್ 17 ಇದೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ನೋಡೋಣ ಬನ್ನಿ ಇದೇನಿದೆ ಕ್ವಶನ್ ಅಂತ. ಭಾರತವು ವಿಶ್ವದಲ್ಲಿ 3ನೇ ಅತಿ ದೊಡ್ಡ ರೇರ್ ಅರ್ತ್ ಎಲಿಮೆಂಟ್ಸ್ ನಿಕ್ಷೇಪ ಹೊಂದಿದೆ. ಆದ್ರೆ ಜಾಗತಿಕವಾಗಿ ಗಣಿಗಾರಿಕೆ 1% ಕಡಿಮೆ ಕೊಡುಗೆ ನೀಡುತ್ತದೆ. ನಾನು ಅದನ್ನ ಹೇಳಿದ್ದು, ಗಣಿಗಾರಿಕೆ ನಡೀತಾ ಇಲ್ಲ ಭಾರತದಲ್ಲಿ. ಇಟ್ ಇಸ್ ಟೂ ಡಿಫಿಕಲ್ಟ್. ಯಾಕಂದ್ರೆ ನಮ್ಮ ಭಾರತದಲ್ಲಿ ಕೋಸ್ಟಲ್ ಏರಿಯಾದಲ್ಲಿ ಹೆಚ್ಚಾಗಿ ಸಿಗ್ತಕ್ಕಂಥದ್ದು. ಎಸ್, ದಿಸ್ ಆಪ್ಷನ್ ಇಸ್ ಕರೆಕ್ಟ್. ಥೋರಿಯಂ ಹೊಂದಿರುವ ಮೊನಸೈಟ್ ಮರಳುಗಳು ಭಾರತದಲ್ಲಿ ರೇರ್ ಅರ್ತ್ ಎಲಿಮೆಂಟ್ಸ್ ನ ಪ್ರಾಥಮಿಕ ಮೂಲ ಆಗಿದೆ. ಹೌದು, ಕೋಸ್ಟಲ್ ಏರಿಯಾ ಅಂದೆ, ಅಲ್ಲಿ ಕೋಸ್ಟಲ್ ಏರಿಯಾನು ಮರಳುಗಳು ಜಾಸ್ತಿ, ಮಣ್ಣು ಮರಳುಗಳು ಅಲ್ಲಿಂದ ನಾವು ತೆಗಿಬೇಕಾಗುತ್ತೆ. ಸೊ ಆಪ್ಷನ್ 2 ಇಸ್ ಆಲ್ಸೋ ಕರೆಕ್ಟ್. ಇವನ್ ಸಮುದ್ರದ ಅಡಿಯಲ್ಲಿ ಸಿಗುತ್ತೆ, ಸೊ ಅಲ್ಲೂ ಕೂಡ ನಾವು ನೋಡಬಹುದಾಗಿದೆ. ಹಾಗಾಗಿ ಆಪ್ಷನ್ 2 ಕರೆಕ್ಟ್. ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್ ಅಂತಕ್ಕಂಥದ್ದು ಒಂದು ಸಂಸ್ಕರಿಸುವ ಭಾರತದಲ್ಲಿ ಇರ್ತಕ್ಕಂಥ ಏಕೈಕ ಘಟಕ. ಅಂದ್ರೆ ಇನ್ನ ವಾಪಸ್ ಏನು ಮೈನಿಂಗ್ ಮಾಡ್ತಾರೆ ಅದು ತಗೊಂಡೋಗಿ ಅಲ್ಲಿಂದ ರೇರ್ ಅರ್ತ್ ಮೆಟೀರಿಯಲ್ ಉತ್ಪಾದನೆ ಮಾಡಬೇಕಲ್ಲ, ಅಲ್ಲಿಂದ ತೆಗೆದು ಅದರಿಂದ. ಸೊ ಅಂತದ್ದು ಇರ್ತಕ್ಕಂಥ ಭಾರತದಲ್ಲಿ ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್ ಅಂತಕ್ಕಂಥ ಏಕೈಕ ಸಂಸ್ಥೆ. ಎಸ್, ದಿಸ್ ಇಸ್ ಆಲ್ಸೋ ಕರೆಕ್ಟ್. ಸೊ ಎಲ್ಲ ಆಪ್ಷನ್ಸ್ ಕರೆಕ್ಟ್ ಸ್ನೇಹಿತರೆ ಇಲ್ಲಿ. ಓಕೆ, ಇನ್ನೊಂದು ಏನ್ ಕೇಳ್ತಾನೆ ಎಕ್ಸಾಮ್ ಅಲ್ಲಿ, ರೇರ್ ಅರ್ತ್ ಮೆಟಲ್ ಎಲ್ಲಿ ಸಿಗುತ್ತೆ ಹೇಳ್ತೀರಾ? ಭಾರತದಲ್ಲಿ ಕಮೆಂಟ್ ಮಾಡಿ ನೋಡೋಣ. ಭಾರತದಲ್ಲಿ ಎಲ್ಲಿ ಸಿಗುತ್ತೆ? ಸುಮ್ನೆ ನಾನು ಹೇಳಿದೆ ನಿಮಗೆ ಕೋಸ್ಟಲ್ ಏರಿಯಾ ಅಂತ, ಕಮೆಂಟ್ ಮಾಡಿ ನೋಡೋಣ ಎಲ್ಲಿ ಸಿಗುತ್ತೆ ಅಂತ. ಎಸ್ ಪ್ಲೀಸ್, ಯಾವ ರಾಜ್ಯಗಳಲ್ಲಿ ಸಿಗ್ಬೋದು? ಹೇಳ್ತೀರಾ? ಫೈನ್ ಸರ್, ಬನ್ನಿ ಡಿಸ್ಕಸ್ ಮಾಡೋಣ. ಭಾರತ ಇಟ್ ಈಸ್ ಥರ್ಡ್ ಲಾರ್ಜೆಸ್ಟ್ ರೇರ್ ಅರ್ತ್ ಮೆಟಲ್ ಇರ್ತಕ್ಕಂಥದ್ದು. ಚೈನಾ ಫಸ್ಟ್ ಬರುತ್ತೆ, ಆಮೇಲೆ USA ಬರುತ್ತೆ, ಆಮೇಲೆ ಭಾರತ ಬರುತ್ತೆ. ಇಲ್ಲಿ ನೋಡೋದಾದ್ರೆ ರೇರ್ ಅರ್ತ್ ಮೆಟಲ್ ನ ಮಾಡ್ತಕ್ಕಂಥ ಒಂದೇ ಕಂಪನಿ ಯಾವುದು? ನಾನು ಹೇಳಿದೆ ಇಲ್ಲಿ ಇಂಡಿಯನ್ ರೇರ್ ಅರ್ತ್ ಲಿಮಿಟೆಡ್. ಇಟ್ ಇಸ್ ಅ ಮಿನಿ ರತ್ನ ಕಂಪನಿ. ದಿಸ್ ಇಸ್ ಆಲ್ಸೋ ಕರೆಕ್ಟ್. ಅಂಡ್ ಆಪ್ಷನ್ 2, 3 ಮೂರು ಕರೆಕ್ಟ್ ಅಂತ ಹೇಳಿದೆ. ಇಲ್ಲಿ ಭಾರತದಲ್ಲಿ 8% ಆಫ್ ದ ವರ್ಲ್ಡ್ ರೇರ್ ಅರ್ತ್ ಮೆಟಲ್ ರಿಸರ್ವ್ಸ್ ಭಾರತದಲ್ಲಿ ಇದೆ.
8% ಓವರ್ ಆಲ್ ವರ್ಲ್ಡ್ ಅಲ್ಲಿ ತಗೊಂಡ್ರೆ 8% ಭಾರತದಲ್ಲಿ ಇದೆ. ಓಕೆ, ಚೀನಾ ಇವಾಗ ಏನೋ ಅವ್ರದ್ದು ಕಮ್ಮಿ ಆಗ್ತಾ ಬರ್ತಾ ಇದೆ, ಮತ್ತೆ ಈಗ ಭಾರತದಲ್ಲಿದೆ, ಬೇರೆ ಕಡೆ ಇದೆ. ಸೊ ಚೀನಾ ಎಕ್ಸ್ಪೋರ್ಟ್ ಸ್ಟಾಪ್ ಮಾಡ್ತಾ ಇದೆ. ಹಾಗಾಗಿ ಅಲ್ಲಿ ಏನೋ ಅವರು ತೆಗಿಬೇಕಲ್ಲ ಮೈನಿಂಗ್, ಅದು ಕಮ್ಮಿ ಆಗ್ತಾ ಬರ್ತಾರೆ. ಈಗ 69% ಇರೋದು 51%ಗೆ ಮೈನಿಂಗ್ ಕಮ್ಮಿ ಬಂದಿದೆ. 90% ಅವರು ರಿಫೈನಿಂಗ್ ಇರೋದು 76% ಬಂದಿದೆ. ಬೈ 2030 ಬರುತ್ತೆ ಅಂತ ಇಂಟರ್ನ್ಯಾಷನಲ್ ಎನರ್ಜಿ ಏಜೆನ್ಸಿ ಚೀನಾದ ಬಗ್ಗೆ ಹೇಳುತ್ತೆ. ಬಟ್ ಭಾರತದ ಬಗ್ಗೆ ನೋಡಿದ್ರೆ ಭಾರತ 130ಕ್ಕಿಂತ ಹೆಚ್ಚು ರೆಕಗ್ನೈಸ್ಡ್ ಡೆಪಾಸಿಟ್ಸ್ ಗಳು ಇದೆ ಅಂತ ಹೇಳಿ 2023 ಹೇಳಿತ್ತು. ಇವಾಗ ಈ ವರ್ಷನೂ ಕೂಡ ಎಲ್ಲೆಲ್ಲಿ ಸಿಗುತ್ತೆ ಅನ್ನೋದು ಕೂಡ ಹೇಳಿ, ಎಲ್ಲಿ ಸಿಗ್ಬೋದು, ಕೋಸ್ಟಲ್ ಏರಿಯಾ ಎಸ್ಪೆಷಲಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ, ಒಡಿಶಾ ಕೋಸ್ಟಲ್ ಏರಿಯಾಗಳು ಸಿಗುತ್ತೆ ಅಂತ ಹೇಳಿದೆ. ಸೊ ಹಾಗಾಗಿ ಕರ್ನಾಟಕದ ಸ್ವಲ್ಪ ಭಾಗದಲ್ಲಿ ಸಿಗುತ್ತೆ ಅಷ್ಟೇ. ಸೊ ಹಾಗಾಗಿ ಇಲ್ಲಿಂದ ಏನ್ ಮಾಡಬೇಕು, ತೆಗಿಬೇಕು. ಇಟ್ ಇಸ್ ಟು ಡಿಫಿಕಲ್ಟ್ ಟು ಮೈನಿಂಗ್. ಬಟ್ ಈಗ ಅದಕ್ಕೆ ಬೇಕಾಗಿರೋ ಮೆಷಿನರೀಸ್ಗಳು ಚೀನಾ ಕೊಡಲ್ಲ, ಬೇರೆ ಕಡೆಯಿಂದ ಮಾಡಬೇಕು, ನಾವೇ ಇನೋವೇಷನ್ ಮಾಡಬೇಕು. ಸೊ ಇಟ್ ಇಸ್ ನಾಟ್ ಬಿಗ್ ಡೀಲ್, ಬಟ್ ಇಟ್ ವಿಲ್ ಟೇಕ್ ಟೈಮ್ ಅಷ್ಟೇ. ಸೊ ಮಾಡ್ಬೋದು. ಹಾಗಾಗಿ ನಮ್ಮ ಒಂದು ರೇರ್ ಅರ್ತ್ ಮೆಟಲ್ ನಾವು ಮಾಡ್ಕೋಬಹುದು. ಟೋಟಲ್ ಆಗಿ 17 ರೀತಿಯಾದ ರೇರ್ ಅರ್ತ್ ಎಲಿಮೆಂಟ್ಸ್ ಗಳನ್ನ ನೋಡಬಹುದು. ಯಾವ್ದು ಸರಿ ಬೇಕಾಗಿರ್ತಕ್ಕಂಥ ಡಿಸ್ಪೋರಿಯಮ್, ಸೆರಿನಿಯಮ್, ಎರಬ್ರಿಯಮ್, ಯುರೋಪ್ರಿಯಮ್ ಇಲ್ಲಿದೆ, ಕೊಟ್ಟಿದ್ದೀನಿ ನೋಡಿ, ಲಿಸ್ಟ್ ನೋಡ್ಕೊಳ್ಳಿ. ಓಕೆ, ಇದು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ನಾವು ಇದನ್ನ? ಇಂಡಸ್ಟ್ರಿಗಳಲ್ಲಿ, ಎಲೆಕ್ಟ್ರಾನಿಕ್ಸ್, ರಿನ್ಯೂವಬಲ್ ಎನರ್ಜಿ, ಡಿಫೆನ್ಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಹೈಟೆಕ್ ಇಂಡಸ್ಟ್ರೀಸ್ ಅಂತ ಏನ್ ಕರಿತೀವಿ, ಕಂಪ್ಯೂಟರ್, ನೆಟ್ವರ್ಕಿಂಗ್, ಎಲೆಕ್ಟ್ರಾನಿಕ್ಸ್, ಗ್ರೀನ್ ಟೆಕ್ನಾಲಜಿ, ಎಲೆಕ್ಟ್ರಿಕಲ್ ವೆಹಿಕಲ್ಸ್, ವಿಂಡ್ ಟರ್ಬೈನ್, ಸೋಲಾರ್ ಪ್ಯಾನಲ್ಸ್ ಗಳಲ್ಲಿ, ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಗಳಲ್ಲಿ ಯೂಸ್ ಮಾಡ್ತೀವಿ. ಮೆಡಿಕಲ್ ಅಪ್ಲಿಕೇಶನ್ಸ್ ಗಳಲ್ಲೂ ಕೂಡ ಇದನ್ನ ಯೂಸ್ ಮಾಡ್ತೀವಿ. ಕೇಳ್ತಾನೆ ಸ್ನೇಹಿತರೆ, ಅಟ್ಲೀಸ್ಟ್ ನೀವು ಎಲ್ಲಿ ಸಿಗುತ್ತೆ, ಓಕೆ, ಯಾವ್ದೇ ರೇರ್ ಅರ್ತ್ ಮೆಟೀರಿಯಲ್, ಅದ್ರ ಅಪ್ಲಿಕೇಶನ್ಸ್ ಅಂದ್ರೆ ಅದು ಯೂಸಸ್ ಏನು ಅಂತ ಅಟ್ಲೀಸ್ಟ್ ಇದನ್ನಾದ್ರೂ ತಿಳ್ಕೋಬೇಕು. ಯಾಕಂದ್ರೆ ತುಂಬಾ ಸುದ್ದಿಯಲ್ಲಿದೆ ರೇರ್ ಅರ್ತ್ ಎಲಿಮೆಂಟ್ಸ್. ಓಕೆ, ಅರ್ಥ ಆಗಿದೆ ಅನ್ಕೋತೀನಿ. ಮತ್ತೆ ಭಾರತ ಎಷ್ಟನೇ ಸ್ಥಾನದಲ್ಲಿದೆ, ಎಷ್ಟು % ಭಾರತದಲ್ಲಿದೆ ಅದು ಕೂಡ ಗೊತ್ತಿರಬೇಕು. ಫೈನ್, ನೆಕ್ಸ್ಟ್ ಬರ್ತೀನಿ. ವಿಶ್ವ ಜನಸಂಖ್ಯಾ ದಿನದ ಕುರಿತು ಈ ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ. ಓಕೆ, 2025 ವಿಶ್ವ ಜನಸಂಖ್ಯಾ ದಿನದ ಥೀಮ್ ನ್ಯಾಯಯುತ ಮತ್ತು ಭರವಸೆಯ ಜಗತ್ತಿನಲ್ಲಿ ಯುವಜನರು ಬಳಸುವ ಕುಟುಂಬಗಳ ರಚಿಸಲು ಸಬಲೀಕರಣಗೊಳಿಸುವುದು. ಜುಲೈ 11, 1987 ವಿಶ್ವ ಜನಸಂಖ್ಯೆ 5 ಶತಕೋಟಿ ತಲುಪಿದ ನಂತರ ಇದನ್ನು ಸ್ಥಾಪಿಸಲಾಯಿತು. ಯಾವ ಹೇಳಿಕೆ ಸರಿ? ಆಕ್ಚುಲಿ ವಿಶ್ವ ಜನಸಂಖ್ಯೆ ಯಾಕೆ ತಗೊಂಡೆ ಅಂದ್ರೆ, ನಾವು 2027 ಅಷ್ಟರಲ್ಲಿ ನಮ್ಮ ಒಂದು ಸೆನ್ಸಸ್ ಬಿಡುಗಡೆ ಆಗುತ್ತೆ. ಡಿಜಿಟಲ್ ಸೆನ್ಸಸ್, ಕ್ಯಾಶ್ ಬೇಸ್ ಸೆನ್ಸಸ್ ಎರಡು ಕೂಡ. ಹಾಗೆ 2 ಆಪ್ಷನ್ಸ್ ಕೂಡ ಇಲ್ಲಿ ಸರಿ. ಹಾಗಾಗಿ ಕ್ವಶನ್ ಇಂಪಾರ್ಟೆಂಟ್ ಆಗುತ್ತೆ. ಯಾವಾಗ? ಜುಲೈ 11ನೇ ತಾರೀಕು ನಾವು ವಿಶ್ವ ಜನಸಂಖ್ಯೆ ದಿನ ಆಚರಣೆ ಮಾಡ್ತೀವಿ. ಇದು ಈಗ ಅಟ್ ಪ್ರೆಸೆಂಟ್ 8.23 ಬಿಲಿಯನ್ ಕ್ರೋರ್ ಅಷ್ಟು ನಮ್ಮ ವಿಶ್ವ ಜನಸಂಖ್ಯೆ ಇದೆ ಅಂತ ಈ ಒಂದು ಸಂಸ್ಥೆ ಹೇಳ್ತಕ್ಕಂಥದ್ದು. ವರ್ಲ್ಡ್ ಪಾಪ್ಯುಲೇಷನ್ ಡೇ ಥೀಮ್ ಏನು? ಕನ್ನಡದಲ್ಲಿ ಕೊಟ್ಟಿದೆ, ಇಂಗ್ಲಿಷ್ ಅಲ್ಲಿ ಕೊಟ್ಟಿದೆ ನೋಡಿ. ಎಂಪವರಿಂಗ್ ಯಂಗ್ ಪೀಪಲ್ ಟು ಕ್ರಿಯೇಟ್ ಫ್ಯಾಮಿಲೀಸ್ ದೇ ವಾಂಟ್ ಇನ್ ದ ಫೇರ್ ಅಂಡ್ ಹೋಪ್ಫುಲ್ ವರ್ಲ್ಡ್. ಅಂದ್ರೆ ಇದು ನಮ್ಗೆ ಹೆಲ್ಪ್ ಆಗುತ್ತೆ. ಹೆಂಗಿದೆ ನಿಮ್ಮ ಸ್ಟ್ರಕ್ಚರು, ದುಡಿಯುವ ಜನಸಂಖ್ಯೆ ಹೆಂಗಿದೆ, ಏನ್ ಮಾಡಬೇಕು, ಸೊ ಜನಸಂಖ್ಯೆ ಕಮ್ಮಿ ಇದ್ರೆ ಹೆಂಗೆ ಅದನ್ನು ಜಾಸ್ತಿ ಮಾಡೋದು, ಜಾಸ್ತಿ ಇದ್ರೆ ಹೆಂಗೆ ಕಮ್ಮಿ ಮಾಡೋದು, ಇದ್ರ ಬಗ್ಗೆ ಎಲ್ಲ ಇದು ಬೆಳಕು ಚೆಲ್ಲುತ್ತೆ. ಹಾಗಾಗಿ ಇದನ್ನ ಯಾವಾಗ ಸ್ಥಾಪನೆ ಮಾಡಿದ್ವು? ನಾನು ನಿಮ್ಗೆ ಆಲ್ರೆಡಿ ಹೇಳಿದೆ, 11 ಜುಲೈ 1987 ಯಾವಾಗ ವರ್ಲ್ಡ್ ಪಾಪ್ಯುಲೇಷನ್ 5 ಬಿಲಿಯನ್ಗೆ ಆಗಿತ್ತು, ಅವಾಗ ಇದನ್ನ ಸ್ಥಾಪನೆ ಮಾಡಿದ್ರು. ಒಂದು ಸ್ಥಾಪನೆ ಅಂದ್ರೆ ಸೆಲೆಬ್ರೇಟ್ ಮಾಡಕ್ಕೆ ಮತ್ತೆ ಕೌಂಟಿಂಗ್ ಸ್ಥಾಪನೆ ಮಾಡಿದ್ದು. ಓಕೆ, ಚಾಲು ಮಾಡಿದ್ದು. ಇನ್ನು ನೋಡೋದಾದ್ರೆ ಈಗ ವಿಶ್ವದಲ್ಲಿ 8.23 ಕ್ರೋರ್ ಬಿಲಿಯನ್ ಏನಿದೆ ಅಂತ ನಾವಿಲ್ಲಿ ಹೇಳ್ತಾ ಇದೀವಿ. ಸೊ ಹಾಗಾದ್ರೆ ಭಾರತ ಯಾವ ಸ್ಥಾನದಲ್ಲಿದೆ ಆಸ್ ಪರ್ ದಿಸ್ ರಿಪೋರ್ಟ್? ಯಾವ ಸ್ಥಾನದಲ್ಲಿದೆ ಹೇಳ್ತೀರಾ? ಯಾರೋ ಯುನೈಟೆಡ್ ನೇಷನ್ ರಿಪೋರ್ಟ್ ಪ್ರಕಾರ ಟಾಪ್ 10 ಕಂಟ್ರೀಸ್ ನೋಡಿದ್ರೆ ಇಂಡಿಯಾ ಫಸ್ಟ್ 1.46 ಬಿಲಿಯನ್ ಇದೆ, ಚೈನಾ 1.42 ಇದೆ, ಆಮೇಲೆ USA, ಆಮೇಲೆ ಇಂಡೋನೇಷ್ಯಾ, ಆಮೇಲೆ ಪಾಕಿಸ್ತಾನ 5ನೇದು, 6ನೇ ನೈಜೀರಿಯಾ, 7 ಬ್ರೆಜಿಲ್, ಆಮೇಲೆ ಬಾಂಗ್ಲಾದೇಶ, ರಷ್ಯಾ ಅಂಡ್ ಇಥಿಯೋಪಿಯಾ. ಟಾಪ್ 10 ನಾನು ಇಲ್ಲಿ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ, ವೆರಿ ಇಂಪಾರ್ಟೆಂಟ್ ಇದು. ಓಕೆ, ಸೊ ನೆಕ್ಸ್ಟ್ ಬರೋಣ. ಸಂಚಾರ ಮಿತ್ರ ಯೋಜನೆ ಅಂತ. ಸಂಚಾರ ಮಿತ್ರ ಸ್ಕೀಮ್ ಬಗ್ಗೆ ಹೊಸದಾಗಿ ಲಾಂಚ್ ಮಾಡಿರ್ತಕ್ಕಂಥ ಸ್ಕೀಮು. ಸೊ ವಾಟ್ ಇಟ್ ಸ್ಪೆಸಿಫೈಸ್ ಅಥವಾ ಏನ್ ಈ ಸ್ಕೀಮ್ ಅಂತ ನೋಡೋದಾದ್ರೆ, ಇದು ಸಂವಹನ ಸಚಿವಾಲಯ ಪ್ರಾರಂಭಿಸಿದೆ. ಅಂದ್ರೆ ಕಮ್ಯುನಿಕೇಶನ್ ಮಿನಿಸ್ಟ್ರಿ. ಎಸ್, ದಿಸ್ ಇಸ್ ಕರೆಕ್ಟ್. ಎಸ್, ಕರೆಕ್ಟ್. ಈ ಯೋಜನೆಯಲ್ಲಿ ಕೇಂದ್ರೀಯ ವಿಶ್ವವಿದ್ಯಾಲಯಗಳ ವಿದ್ಯಾರ್ಥಿಗಳು ಮಾತ್ರ ಈ ಸಂಚಾರ ಮಿತ್ರರಾಗಿ ಭಾಗವಹಿಸಲು ಅರ್ಹರು. ದಿಸ್ ಇಸ್ ರಾಂಗ್. ಯಾವಾಗಲೂ ಮಾತ್ರ ಅಂತಿದ್ರೆ ದಟ್ ಇಸ್ ರಾಂಗ್. ನಾನು ಹೇಳಿರ್ತೇನೆ ನಿಮಗೆ. ಈ ಯೋಜನೆಯು ಅತ್ಯಾಧುನಿಕ ದೂರಸಂಪರ್ಕ ತಂತ್ರಜ್ಞಾನಗಳಿಗೆ ಒಡ್ಡಿಕೊಳ್ಳುವುದು ಮತ್ತು ರಾಷ್ಟ್ರೀಯ ಮಟ್ಟದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದು ಸೇರಿದಂತೆ ಅತ್ಯುತ್ತಮ ಸ್ವಯಂ ಸೇವಕರಿಗೆ ಕೌಶಲ್ಯ ಅಭಿವೃದ್ಧಿಗೆ ಅವಕಾಶಗಳು, ಪ್ರೋತ್ಸಾಹಗಳನ್ನು ಒದಗಿಸುತ್ತದೆ. ಎಸ್ ಸರ್. ಸಂಚಾರ ಅಂದ್ರೆ ಟೆಲಿಕಮ್ಯುನಿಕೇಶನ್ ಅಂತ ಗೊತ್ತಿರಬೇಕು, ಕಮ್ಯುನಿಕೇಶನ್ ಪರ್ಪಸ್ ಇರೋದು. ಹೌದು, ಇದರಲ್ಲಿ ಸಂಚಾರ ಮಿತ್ರಗಳನ್ನಾಗಿ ಚೂಸ್ ಮಾಡ್ತಾರೆ. ಇದು ಪರ್ಪಸ್ ಹೇಳ್ಬಿಡ್ತೀನಿ, ಒಂದೇ ಲೈನ್ ಹೇಳ್ಬಿಡ್ತೀನಿ ನೋಡಿ. ಇದೇನು ಅಂದ್ರೆ ಪಬ್ಲಿಕ್ ಅಲ್ಲಿ ಈ ಒಂದು ಕಮ್ಯುನಿಕೇಶನ್ ಬಗ್ಗೆ ಅವೇರ್ನೆಸ್ ಮೂಡಿಸ್ತಕ್ಕಂಥದ್ದು, ಅವೇರ್ನೆಸ್ ಇನ್ ಪಬ್ಲಿಕ್ ಕಮ್ಯುನಿಕೇಶನ್ಸ್ ಬಗ್ಗೆ. ಓಕೆ, ಆಮೇಲೆ ಇದಕ್ಕೆ ಸಂಬಂಧಪಟ್ಟಂತ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು. ಓಕೆ, ಫಸ್ಟ್ ಅವೇರ್ನೆಸ್, ಎಲ್ಲರನ್ನೂ ಒಳಗೊಂಡಂತೆ ರಿಸರ್ಚ್ ಅಂಡ್ ಡೆವಲಪ್ ಮಾಡೋದು ಇದು ಪ್ರಮುಖ ಉದ್ದೇಶ. ಸೊ ಇಲ್ಲಿ ಆಪ್ಷನ್ 3 ಕರೆಕ್ಟ್, 1 ಕರೆಕ್ಟ್, ಆಪ್ಷನ್ 2 ರಾಂಗು, ಕೇವಲ 2 ಮಾತ್ರ ರೈಟ್ ಆನ್ಸರ್. ಯಾವುದಾದ್ರೂ ಆಪ್ಷನ್ 1 and 3. ಓಕೆ, ಸೊ ಇದ್ರ ಬಗ್ಗೆ ನೋಡೋದಾದ್ರೆ, ಎಸ್, ಇದು ಬರೀ ಸೆಂಟ್ರಲ್ ಯೂನಿವರ್ಸಿಟೀಸ್ಗಳಲ್ಲ,
ಟೈ 2 ಟೈ 3 ಸಿಟೀಸ್ಗಳಲ್ಲೂ ಕೂಡ ಬೇರೆ ಬೇರೆ ಯೂನಿವರ್ಸಿಟಿಗಳನ್ನು ಕೂಡ ತಗೊಳ್ತಕ್ಕಂಥದ್ದು ಇದರ ಅಡಿಯಲ್ಲಿ ಬರುತ್ತೆ. ಸೊ ಇದು ಪರ್ಪಸ್ ಏನೇನೋ ನೋಡಿದ್ವಿ. ಏಮ್ ಆಫ್ ದ ಸಿಸ್ಟಮ್ ವಾಸ್ ಟು ಬಿಲ್ಡ್ ಬ್ರಿಡ್ಜ್ ಬಿಟ್ವೀನ್ Department of Telecommunications Initiative Telecom Service, various citizen-centric efforts, it about ensuring that our users, customers and public functions better ಅಂತ. ಅಂದ್ರೆ ಇಲ್ಲಿ 3 ಪಿಲ್ಲರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡುತ್ತೆ. ಏನು, ಫಸ್ಟ್ ಕನೆಕ್ಟ್ ಮಾಡು, ಓಕೆ, ಸಂಚಾರಿ ಮಿತ್ರಸ್ಗಳನ್ನ ವಾಲಂಟಿಯರ್ಸ್ಗಳಾಗಿರ್ಬೋದು ಬೇರೆ ಬೇರೆಯವ್ರನ್ನ ಆಯ್ಕೆ ಮಾಡೋದು, ಇದ್ರ ಬಗ್ಗೆ ಅವೇರ್ನೆಸ್ ಮೂಡಿಸೋದು, ಓಕೆ, ಕನೆಕ್ಟ್ ಮಾಡೋ, ಆಮೇಲೆ ಎಜುಕೇಟ್ ಮಾಡೋ, ಅವ್ರದ್ದು ಎಜುಕೇಶನ್ ಮಾಡೋದು, ಆಮೇಲೆ ಇನ್ನೋವೇಟ್ ಮಾಡೋದು. ದಿಸ್ 3 ಇಸ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಕನೆಕ್ಟ್, ಎಜುಕೇಟ್ ಅಂಡ್ ಇನ್ನೋವೇಟ್ ಅಂತ ಕರಿತೀವಿ. ಸೊ ಇದು ಏನ್ ಮಾಡುತ್ತೆ, ವಾಲಂಟಿಯರ್ಸ್ ಗಳಾಗಿರ್ಬೋದು, ಅಂಡರ್ ದಿಸ್ ಸ್ಕೀಮ್ ಸ್ಟೂಡೆಂಟ್ ವಾಲಂಟಿಯರ್ಸ್ ಡಿಸಿಗ್ನೇಟೆಡ್ ಸಂಚಾರ ಮಿತ್ರ, ಸ್ಟೂಡೆಂಟ್ ವಾಲಂಟಿಯರ್ ಆಗಿ ಬರುತ್ತೆ, ಸಂಚಾರ ಮಿತ್ರಗಳನ್ನಾಗಿ ಮಾಡಿ ಅವ್ರನ್ನ ಅಬೌಟ್ ಟೆಲಿಕಾಂ ಇಶ್ಯೂಸ್ ಬಗ್ಗೆ, ಡಿಜಿಟಲ್ ಸೇಫ್ಟಿ ಬಗ್ಗೆ, ಸೈಬರ್ ಫ್ರಾಡ್ ಬಗ್ಗೆ, ಬೇರೆ ಬೇರೆ ರೀತಿಯಾದ ಡಿಜಿಟಲೈಸ್ ಬಗ್ಗೆ ಜನರಿಗೆ ಎಜುಕೇಶನ್ ಮೂಡಿಸ್ತಕ್ಕಂಥದ್ದು ಫಸ್ಟ್ ಸ್ಟೆಪ್. ಫಸ್ಟ್ ಎಜುಕೇಟ್, ಆಲ್ಸೋ ಕನೆಕ್ಟ್ ಮಾಡೋದು ಅವ್ರ ಮುಖಾಂತರ, ಆಮೇಲೆ ಎಜುಕೇಟ್ ಮಾಡ್ತಕ್ಕಂಥ, ಆಮೇಲೆ ಇನ್ನೋವೇಟ್ ಮಾಡ್ತಕ್ಕಂಥದ್ದು. ಏನೋ ಪಬ್ಲಿಕ್ ಅವೇರ್ನೆಸ್ ಮೂಡ್ಸಾಯ್ತು. ಆಮೇಲೆ ಈ ಸ್ಟೂಡೆಂಟ್ ವಿತ್ ಎಕ್ಸ್ಪೋಜರ್ ಆಫ್ ಕಟಿಂಗ್ ಎಜ್ ಟೆಲಿಕಾಂ ಟೆಕ್ನಾಲಜಿಗಳಲ್ಲಿ ಈಗ ಹೊಸದು ಏನ್ ಬರ್ತದೆ, ಸೈಬರ್ ಸೆಕ್ಯೂರಿಟಿ ಬಗ್ಗೆ ಆಗಿರ್ಬೋದು, 5G 6G ಟೆಕ್ನಾಲಜಿ ಆಗಿರ್ಬೋದು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡಲ್ಲಾಗಿರ್ಬೋದು, ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಅವರ ಅವೇರ್ನೆಸ್, ಯುವಕರು ಮತ್ತೆ ಎಲ್ಲರನ್ನು ಅವೇರ್ನೆಸ್ ಮೂಡಿಸೋದು, ಅವರಿಗೆ ಸ್ಕಿಲ್ಸ್ ಬೇಕಂದ್ರೆ ಸ್ಕಿಲ್ಸ್ ಕೊಡ್ತಕ್ಕಂಥದ್ದು. ಸೊ ಈ ತರ ವರ್ಕ್ ಫೋರ್ಸ್ ನ ಮಾಡ್ತಕ್ಕಂಥದ್ದು. ಆಮೇಲೆ ಇವ್ರನ್ನೆಲ್ಲ ಒಳಗೊಂಡಂತೆ ನೋಡಿ, ದಿಸ್ ಸ್ಟ್ರಾಟಜಿಕ್ ಎಂಗೇಜ್ಮೆಂಟ್ ಆಫ್ ಯೂತ್ ಥ್ರೂ ದ ಸಂಚಾರ ಮಿತ್ರ ಸ್ಕೀಮ್ ರೆಪ್ರೆಸೆಂಟ್ ಸಿಗ್ನಿಫಿಕೆಂಟ್ ಸ್ಟೆಪ್ ಟುವರ್ಡ್ಸ್ ಇಂಡಿಯಾಸ್ ವಿಷನ್ಸ್ ಟು ಬಿಕಮ್ ಟೆಲಿಕಾಂ ರಿಸರ್ಚ್ ಡೆವಲಪ್ಮೆಂಟ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಹಬ್. ಇದೆಲ್ಲ ಉದ್ದೇಶ ಏನಕ್ಕೆ ಹೇಳಿ, ನಾನು ನಿಮ್ಗೆ ಏನ್ ಹೇಳಿದ್ದು, ಇಂಡಿಯಾನ ಟೆಲಿಕಾಂ ಅಲ್ಲಿ ಒಂದು ರಿಸರ್ಚ್ ಡೆವಲಪ್ಮೆಂಟ್ ಮತ್ತೆ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಆಗಿ ಮಾಡಬೇಕು. ಎಸ್ಪೆಷಲಿ ದಿಸ್ ಇಸ್ ಕಮ್ಯುನಿಕೇಶನ್, ಇಲ್ಲ ಅಂದ್ರೆ ಏನೂ ಇಲ್ಲ, ನೀವೇನೇ ಎಂತ ಮಾಡಿದ್ರು ಏನೂ ಇಲ್ಲ, ಕಮ್ಯುನಿಕೇಟ್ ಆಗಲ್ಲ ಅಂತಂದ್ರೆ ನೀವೆಲ್ಲ ಮಾಡ್ಕೊಂಡು ನಾವು ಆಗ್ಲೇ ಚೀನಾ ಜಪಾನ್ 6G ಹೋಗಿವೆ ಅಲ್ವಾ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ದಿಸ್ ಕ್ವಶನ್ ನಿಮಗೆ ಕೇಳುವಂತ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ತಲಾಶ್ ಉಪಕ್ರಮದ ಬಗ್ಗೆ. ತಲಾಶ್ ಫುಲ್ ಫಾರ್ಮ್ ಏನೋ ಅದು ಗೊತ್ತಿರಲಿ, ಹೇಳ್ತೀನಿ ಅದ್ರ ಬಗ್ಗೆ. ಫಸ್ಟ್ ಇದು ಆಪ್ಷನ್ಸ್ ನೋಡೋಣ ಬನ್ನಿ. ಇದನ್ನು ರೈಲ್ವೆ ಸಚಿವಾಲಯ ಪ್ರಾರಂಭಿಸಿದೆ. ರಾಂಗ್ ಆನ್ಸರ್. ಕಳೆದ 10 ವರ್ಷಗಳ ದೇಶಾದ್ಯಂತ ರೈಲ್ವೆ ಪ್ಲಾಟ್ಫಾರ್ಮ್, ರೈಲ್ವೆಗೆ ಸಂಬಂಧಪಟ್ಟೇ ಇಲ್ಲ ಇದು, ಹಾಗಾಗಿ 2 ಆಪ್ಷನ್ ತಪ್ಪು ಇದೆ. ಸೊ ತಲಾಶ್ ಅಂತಕ್ಕಂಥದ್ದೇನು, ಟ್ರೈಬಲ್, ನೋಡಿ ಫುಲ್ ಫಾರ್ಮ್ ಹೇಳ್ಬಿಡ್ತೀನಿ, ಟ್ರೈಬಲ್ ಆಪ್ಟಿಟ್ಯೂಡ್ಸ್ ಲೈಫ್ ಸ್ಕಿಲ್ಸ್ ಸೆಲ್ಫ್ ಎಸ್ಟೀಮ್ ಹಬ್ ಅಂತ. ಅಂದ್ರೆ ಇದರಲ್ಲಿ ನ್ಯಾಷನಲ್ ಎಜುಕೇಶನ್ ಸೊಸೈಟಿ ಟ್ರೈಬಲ್ ಸ್ಟೂಡೆಂಟ್ಸ್ ನೆಸ್ಟ್ಸ್ ಅಂತ ಒಂದು ಸಂಸ್ಥೆ ಇದೆ, ಅದ್ರ ಜೊತೆ ನಮ್ಮ ಯುನಿಸೆಫ್ ಇಂಡಿಯಾ ಜೊತೆ ಸೇರ್ಕೊಂಡು ಇದನ್ನ ಲಾಂಚ್ ಮಾಡಿರ್ತಕ್ಕಂಥದ್ದು. ಅಂದ್ರೆ ನಮ್ಮ ಈ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ ಇದೆಯಲ್ಲ, ಅಂತವ್ರಿಗೆ ಇನ್ನೂ ಜಾಸ್ತಿ ಅವೇರ್ನೆಸ್ ಮಾಡೋಕೆ, ಅಲ್ಲೂ ಕೂಡ ಯಾರು ತಲುಪಿರಲ್ಲ, ಇನ್ನೂ ಒಳಗೆ ಕಾಡಿನ ಒಳಗೆ ಟ್ರೈಬಲ್ ಏರಿಯಾಗಳಿಗೋಗಿ ಪ್ರತಿಯೊಬ್ಬರನ್ನು ಕರ್ಕೊಂಡು ಅವ್ರಿಗೆ ಬೇಕಾಗಿರ್ತಕ್ಕಂಥ ಸ್ಕಿಲ್ಸ್ಗಳು, ಅವರು ಮುಂದೆ ಏನ್ ಓದ್ಬೇಕು ನೋಡಿ. ಈಗ ಏಕಲವ್ಯ ಮಾಡಲ್ ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಏನಾಗುತ್ತೆ, ಎಜುಕೇಶನ್ ಕೊಡ್ತೀವಿ ಅಂತಿದೆ, ರೆಸಿಡೆನ್ಷಿಯಲ್ ಸ್ಕೂಲು ವಸತಿ ಕೊಡ್ತೀವಿ ಅಂತಿದೆ, ಅದಾದ್ಮೇಲೆ ಮುಂದೆ ಏನು ಅವ್ರ ಆಯ್ಕೆಗಳೇನು, ಅವ್ರಿಗೆ ಏನ್ ಮಾಡ್ಬೇಕು, ಟೆಕ್ನಾಲಜಿಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಈ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ಅವ್ರಿಗೆ ಇಷ್ಟ ಏನು, ಅವ್ರು ಏನ್ ತಗೋಬೇಕು, ಅದು ಗೈಡ್ ಮಾಡೋದಂಗೆ, ಅವ್ರು ಮುಂದೆ ಬರೋದಂಗೆ. ಸೊ ಅದಕ್ಕೆ ತಲಾಶ್ ಅಂತ, ತಲಾಶ್ ಅನ್ನು ಹುಡುಕು ಅಲ್ವಾ. ಟ್ರೈಬಲ್ ಆಪ್ಟಿಟ್ಯೂಡ್, ಅವರ ಲೈಫ್ ಸ್ಕಿಲ್ಸ್, ಸೆಲ್ಫ್ ಆಗಿ ಅವರು ಡಿಸಿಷನ್ ತಗೊಳಕ್ ಏನ್ ಬೇಕು ಅವೆಲ್ಲ ಮಾಡ್ತಕ್ಕಂಥ ಇನಿಷಿಯೇಟಿವ್ ಈ ತಲಾಶ್ ಅಂತಕ್ಕಂಥದ್ದು ಅಲ್ವಾ. ಇಲ್ಲಿದೆ ನೋಡಿ, ಇಲ್ಲಿ ಇಟ್ ಪ್ರಮೋಟ್ ಸೆಲ್ಫ್ ಅವೇರ್ನೆಸ್, ಹೆಲ್ಪ್ ಸ್ಟೂಡೆಂಟ್ಸ್ ಟು ಮೇಕ್ ಇನ್ಫಾರ್ಮ್ಡ್ ಕೆರಿಯರ್ ಚಾಯ್ಸ್, ಅವ್ರಿಗೆ ಯಾವ್ದು ಬೇಕಂತ ಕೆರಿಯರ್ ಚಾಯ್ಸ್ ಮಾಡಕ್ಕೆ ಅವ್ರಿಗೆ ಹೆಲ್ಪ್ ಮಾಡೋದು, ಬಿಲ್ಡ್ ಎಸೆನ್ಷಿಯಲ್ ಲೈಫ್ ಸ್ಕಿಲ್ಸ್ ಗಳನ್ನು ಮಾಡೋದು, ಅಕಾಡೆಮಿಕ್ ಅಂಡ್ ಪರ್ಸನಲ್ ಡೆವಲಪ್ಮೆಂಟ್ ಮಾಡದೆ ಈ ತಲಾಶ್ನ ಪ್ರಮುಖ ಓಕೆ ಪ್ರಮುಖವಾಗಿರ್ತಕ್ಕಂಥ ಒಂದು ಏಮ್. ಇನ್ನು ಇದ್ರ ಅಡಿಯಲ್ಲಿ ಏನೇನ್ ಮಾಡ್ತಾರೆ, ಸೈಕೋಮೆಟ್ರಿಕ್ ಅಸೆಸ್ಮೆಂಟ್ ಮಾಡ್ತಾರೆ. ಅಂದ್ರೆ ಆ ಒಂದು ಹುಡುಗರಿಗೆ ಏನು ಅವ್ರ ಸ್ಟ್ರೆಂತ್ ಏನೋ, ವೀಕ್ನೆಸ್ ಏನೋ, ಅವ್ರಿಗೆ ಯಾವ್ದಾದ್ರು ಇಂಟ್ರೆಸ್ಟ್, ಇದನ್ನೆಲ್ಲ ನೋಡ್ತಕ್ಕಂಥದ್ದು. ಕೆರಿಯರ್ ಕೌನ್ಸಿಲಿಂಗ್, ಅವ್ರು ಏನ್ ತಗೋಬೇಕು ಅನ್ನೋದ್ರ ಬಗ್ಗೆ. ಆಫ್ಟರ್ ಎಸ್ಪೆಷಲಿ ಏಕಲವ್ಯ ಮಾಡೆಲ್ ಸ್ಕೂಲ್ಸ್ ನ ಅಡಿಯಲ್ಲಿ ಆಗಿರೋರಿಗೆ, ಟ್ರೈಬಲ್ ಅಲ್ಲಿ ಇರೋರ್ತಂಥವ್ರಿಗೆ ಕಾನ್ಸಂಟ್ರೇಟ್ ಮಾಡಿರ್ತಕ್ಕಂಥದ್ದು. ಆಮೇಲೆ ಲೈಫ್ ಸ್ಕಿಲ್ಸು, ಅದ್ರ ಮಾಡೆಲ್ಸ್ ಎಕ್ಸ್ಪ್ಲೈನ್ ಮಾಡೋದು, ಮತ್ತೆ ಅದನ್ನ ಮಾಡೋ ಟೀಚರ್ಸ್ಗಳಿದೆಯಲ್ಲ ಅವರ ಒಂದು ಲರ್ನಿಂಗ್ ಕೂಡ ಈ ಲರ್ನಿಂಗ್ ಮುಖಾಂತರ ಅವರ ಒಂದು ಕೆಪಾಸಿಟಿನೂ ಜಾಸ್ತಿ ಮಾಡ್ತಕ್ಕಂಥದ್ದು. ಸೊ ಇವೆಲ್ಲ ತಲಾಶ್ ಅಡಿಗೆ ಬರ್ತಕ್ಕಂಥದ್ದು ಸ್ನೇಹಿತರೆ. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸಿಂಪಲ್, ನಾನು ಡೀಟೇಲ್ ಆಗಿ ಕೊಡ್ತಾ ಇದ್ದೀನಿ ಇಲ್ಲಿ, ಯಾಕಂದ್ರೆ ವೀಕ್ಲಿ ಕರೆನ್ಸಿ ನಾವು ಡೀಟೇಲ್ ಆಗಿ ಹೇಳ್ತೀವಿ. ಇದು IAS KS ಕೂಡ ನಿಮಗೆ ಮೇನ್ಸ್ಗೂ ಆಗಬೇಕು, ಆ ರೀತಿ ನಾವು ಇದರಲ್ಲಿ ಇನ್ಫಾರ್ಮೇಶನ್ಸ್ ನ ಕೊಟ್ಟಿರ್ತೀವಿ. ಓಕೆ, ಬಟ್ ಇಲ್ಲಿ ಎಕ್ಸಾಮ್ಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನ್ ಕೇಳ್ತಾನೆ, ಸಿಂಪಲ್ ಆಗಿ ಕೇಳ್ತಾನೆ. ಏನ್ ಕೇಳ್ತಾನೆ, ತಲಾಶ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ, ಯಾವ ಮಿನಿಸ್ಟರಿಯಲ್ಲಿ ಬರುತ್ತೆ, ಫುಲ್ ಫಾರ್ಮ್ ಏನೋ ಇಂಥದ್ದು ಕೇಳ್ತಾನೆ. ಓಕೆ, ಸೊ ವಾಟ್ ಇಸ್ ದ ಪರ್ಪಸ್ ಆಫ್ ತಲಾಫ್, ಒಂದೇ ಲೈನಲ್ಲಿ ನಿಮ್ಗೆ ಆಪ್ಷನ್ಸ್ ಕೊಟ್ಟಿರ್ತಾನೆ. ಸೊ ಹಾಗಾಗಿ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಅರ್ಥ ಆಗಿದೆ ಅನ್ಕೋತೀನಿ. ಒಂದಿಷ್ಟು ಪ್ರಮುಖವಾದದ್ದು ಈ ಒಂದು
ಜುಲೈನ ಫಸ್ಟ್ ವೀಕ್ ನಾವು ಡಿಸ್ಕಸ್ ಮಾಡಿದೀವಿ ಸ್ನೇಹಿತರೆ. ಸೊ ಪ್ರೀವಿಯಸ್ ವೀಕ್ಸ್ಗಳದ್ದು ಸಪರೇಟ್ ಪ್ಲೇಸ್ ನಾವು ಮಾಡಿದೀವಿ. ವೀಕ್ಲಿ ಕರೆಂಟ್ ಅಫೇರ್ಸ್ ನೋಡ್ಕೊಳ್ಳಿ. ಮಂತ್ಲಿ ಸಪರೇಟ್ ಪ್ಲೇ ಲಿಸ್ಟ್ ಇದೆ, ಲಿಂಕ್ ಇದೇ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಓಕೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳ ಶೇರ್ ಮಾಡಿ. PDF ಎನಿವೇಸ್ ನಮ್ಮ ಎಲ್ಲ PDFಗಳು ನಮ್ಮ ಟೆಲಿಗ್ರಾಮ್ ಅಂತ ಶೇರ್ ಆಗಿದೆ. ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡ್ಕೊಳ್ಳಿ, ಲಿಂಕ್ ಡಿಸ್ಕ್ರಿಪ್ಷನ್ ಇದೆ, ಅಥವಾ ಪುನೀತ್ ಫೋರಮ್ ಅಂತ ಸರ್ಚ್ ಮಾಡಿ ರೀತಿ ಸಿಂಬಲ್ ಇರೋ ಸಿಗುತ್ತೆ, ತಾವು ಜಾಯ್ನ್ ಆಗ್ಬೋದು. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಪುನಃ ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ.